ಬಕ್ರ ಯಾರು, ಹುಲಿ ಯಾರು, ಅದು ನಮಗೆ ಚುನಾವಣೆ ಫಲಿತಾಂಶ ಬಂದಾಗ ಗೊತ್ತಾಗತ್ತೆ. ಏನೋ ಬಿಸ್ತೀನಿ ಅಂತ ಹೇಳೋನಪ್ಪ ನನಗೆ ಇಕ್ಬಾಲ್ ಹುಸೇನ್, ಅದೇನು ಬಿಸ್ತಾನೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಾನಿವತ್ತು ರಾಮನಗರದಲ್ಲೇ ಜಂಟಿ ಸಮಾವೇಶದಲ್ಲಿ ನಂದು ಇಕ್ಬಾಲ್ ಬಿಚ್ತಾನ, ಇಕ್ಬಾಲ್ದು ನಾನು ಬಿಚ್ತೀನೋ ನೋಡ್ತೀನಿ, ಯಾರು ಬಿಚ್ತಾರೆ ಅಂತ. ರಾಮನಗರ ಜಿಲ್ಲೆನಲ್ಲೇ ತೋರಿಸ್ತೀನಿ. ಅಥವಾ ಅವ್ರಿಗೇನೋ ರಾಮನಗರ ಬೇಡ ಅಂದರೆ ದೊಡ್ಡ ವೇದಿಕೆ ರೆಡಿ ಮಾಡಿದ್ರೆ ಕನಕಪುರದಲ್ಲೇ ಬಿಚ್ತೀನಿ. ಆ ಬಿಚ್ಚೋದಕ್ಕೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮಾಜಿ ಸಂಸದರು ಡಿ.ಕೆ. ಸುರೇಶ್ ಅವರು ಜೊತೆಯಲ್ಲಿ ನಿಂತ್ಕೊಂಡು ನಂದು ಬಿಚ್ಚಲಿ. ಬರೀ ಅವನ ಕೈಲಿ ಯಾಕೆ ಬಿಚ್ಚೋದು, ಎಲ್ಲ ಸೇರ್ಕೊಂಡ್ಲಿ. ಇವತ್ತು ಈ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿರೋದು ಆರ್ಮಿ ಎಲ್ಲ ಕಮಾಂಡರ್ಗಳು ಬಂದಿರೋದು. ಕಮಾಂಡರ್ ಬಿಜೆಪಿ ಕಮಾಂಡರ್ಸ್ 50,000 ಲೀಡು. ಚುನಾವಣೆ ಧರ್ಮಕ್ಕೋ ಅಧರ್ಮಕ್ಕೋ ಹೇಳಿ ದಯವಿಟ್ಟು. ಇವತ್ತು ಚುನಾವಣೆ ಧರ್ಮಕ್ಕೋ ಅಧರ್ಮಕ್ಕೋ ದಯವಿಟ್ಟು ಯಾವತ್ತಿದ್ರೂ ಸತ್ಯಮೇವ ಜಯತೆ. ಕಾಂಗ್ರೆಸ್ ಅಭ್ಯರ್ಥಿಯ ದಾಷ್ಟ್ಯ, ದೌರ್ಜನ್ಯ, ದಬ್ಬಾಳಿಕೆಗೆ ಪಾಠ ಕಲಿಸಬೇಕು ಅಂತೇಳಿ ಅದರಲ್ಲೂ ರಾಮನಗರ ಜಿಲ್ಲೆಯ ಜನ JDS ಮತ್ತು BJP ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಒಳ್ಳೆ ಚಿನ್ನದಂಥ ಒಂದು ಅಭ್ಯರ್ಥಿ ಸಿಕ್ಕಿದ್ದಾರೆ. ನಿಷ್ಕಲ್ಮಶವಾದ ಏನು ಈ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಅಭ್ಯರ್ಥಿ ಸಿಕ್ಕಿದ್ದಾರೆ. ಆದ್ದರಿಂದ ಪಕ್ಷಾತೀತವಾಗಿ ಎಲ್ಲರೂ ಅವರಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನನ್ನ ಘೋಷವಾಕ್ಯ ಯಾವ ರೀತಿ ನಾವು ಕೆಲಸ ಮಾಡಿದ್ದೇವೆ ಅಂದರೆ, ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಎರಡನೇದು ಕಡತಕ್ಕಿಂತ ಜೀವ ಮುಖ್ಯ. ಮೂರನೇದು ಮಾನವೀಯತೆಗೆ ಮೊದಲ ಆದ್ಯತೆ. ಯಾಕೆಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪದವಿಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪಾರಿತೋಷಕಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ತಂದುಕೊಟ್ಟಿದೆ, ನಮ್ಮ ಓದು ಮತ್ತು ನಮ್ಮ ಪರಿಣತೆ ಎಷ್ಟು ಜನರ ಮನೆಯಲ್ಲಿ ನಂದಾದೀಪವಾಗಿ ಬೆಳಗಿದೆ ಮತ್ತು ಎಷ್ಟು ಲಕ್ಷಾಂತರ ಜನರ ಮುಖದಲ್ಲಿ ನಗುವನ್ನು ತಂದಿದೆ ಅನ್ನೋದು ಮುಖ್ಯ. ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವ ಸನ್ ಪ್ಯಾಲೇಸ್ ಆವರಣದಲ್ಲಿ ಬಿಜೆಪಿ ಪಕ್ಷದಿಂದ ಚುನಾವಣಾ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್, ಕೇಂದ್ರ ಸಚಿವ ಎ. ನಾರಾಯಣಸ್ವಾಮಿ, ಶಾಸಕರಾದ ಎಂ. ಕೃಷ್ಣಪ್ಪ, ಮುನಿರತ್ನರವರು, ಎಂ. ಸತೀಶ್ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ, ಸಿಪಿ ಯೋಗೇಶ್ವರ್, ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೊಟ್ಟಿಗೆರೆ ಮಂಜಣ್ಣ, ಬಿಜೆಪಿ ಹಿರಿಯ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ಕೆಪಿ ರಾಜು, ಬಿಬಿಐ ರಾಜು, ಸುರೇಶ್ ರೆಡ್ಡಿ, ಮುನಿರಾಜು ಗೌಡ, ಕೆವಿ ಶಿವಪ್ಪ, ಯಂಗಾರೆಡ್ಡಿ, ರಾಮಕೃಷ್ಣ, ಮುಖಂಡರಾದ ಎಪಿ ರಂಗನಾಥ್, ಎಸ್ಆರ್ಟಿ ಅಶೋಕ್ ರೆಡ್ಡಿ, ದೊಡ್ಡಹಗಡೆ ಶಂಕರ್, ಜಯಪ್ರಕಾಶ್, ಟಿವಿ ಬಾಬು, ಪಟ್ಟಾಪಟ್ ಶ್ರೀನಿವಾಸ್, ಬಂಡಾಪುರ ರಾಮಚಂದ್ರ, ಬಿಜೆ ಆಂಜಿನಪ್ಪ, ಅತ್ತಿಬೆಲೆ ಬಸವರಾಜ್, ಡಾಕ್ಟರ್ ಚಿನ್ನಸ್ವಾಮಿ, ಚಿಕ್ಕನಾಗಮಂಗಲ ಗುರು, ನಾರಾಯಣಪ್ಪ, ದೆನ್ನೂರು ರಾಜು, ದೇವೇಗೌಡರು, ಮುರಳಿ ಮೋಹನ್ ರೆಡ್ಡಿ, ಸುಧಾ, ಶ್ರೀನಿವಾಸ್ ರೆಡ್ಡಿ, ಪಟೇಲ್ ನಾಗರಾಜ್ ರೆಡ್ಡಿ, ಸತೀಶ್ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು.
ಆನೇಕಲ್ ಬಂದ ತಕ್ಷಣ ನಿಮ್ಮನ್ನು ನೋಡಿದೆ, ನಿಮ್ಮೆಲ್ಲರೂ ಮೂಡಿ ನೋಡಿದ್ರೆ ನಮ್ಮ 8 ಕ್ಷೇತ್ರಗಳ ಪೈಕಿ ಹೈಯೆಸ್ಟ್ ಲೀಡ್ ಕೊಡೋ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಆನೇಕಲ್ ಅಂತ ನನಗೆ ಅನ್ಸ್ತಾ ಇದೆ. ನಮ್ಮ ನಾರಾಯಣ ಸ್ವಾಮಿ ಅವರು ಯಾವ ರೀತಿಯಲ್ಲಿ ಇಲ್ಲಿ ಕಳೆದ ಒಂದು 20-25 ವರ್ಷದಿಂದ ಕೆಲಸ ಮಾಡ್ತಾ ಮತ್ತೆ ಇಲ್ಲಿಂದ ಚಿತ್ರದುರ್ಗಗೂ ಹೋಗಿ ಇಲ್ಲಿ ಮಾಡಿದಷ್ಟೇ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಜೊತೆಲಿ ಇದ್ದಾರೆ. ನಿಜಕ್ಕೂ ಹೇಳ್ತೀನಿ, ಅವ್ರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಕನಿಷ್ಠ ಒಂದು 30,000 ಲೀಡನ್ನು ದಾಟ್ತೀವಿ ಅಂತ ಹೇಳಿದ್ದಾರೆ. ದಾಟ್ತೀವಿ ಅಂತ ನಮಗೂ ನಂಬಿಕೆ ಇದೆ. ನಮಗೆ ಸಿಕ್ಕಿದಂಥ ಕ್ಯಾಂಡಿಡೇಟು ಸಾಮಾನ್ಯವಾಗಿ MP ಎಲೆಕ್ಷನ್ಸ್ ಅಂತ ಹೇಳಿದ್ರೆ ಒಂದಿಷ್ಟು ಜನ ನಿಂತ್ಕೊಳ್ತಾರೆ, ನನಗೂ ಟಿಕೆಟ್ ಬೇಕು, ನನಗೂ ಬೇಕು ಅಂತ ಹೇಳಿ. ಈಗ ಟಿಕೆಟ್ ಕೇಳೋರ ಸಂಖ್ಯೆ ತುಂಬ ಇರುತ್ತೆ. ಆದರೆ ಪಕ್ಷವೇ ಹೋಗಿ ಇಲ್ಲ, ನಿಮ್ಮ ಅವಶ್ಯಕತೆ ಬರೀ ಬೆಂಗಳೂರಿಗಿಲ್ಲ, ಇಡೀ ದೇಶಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ, ಹಾಗಾಗಿ ಬಂದು ನೀವು ಅಭ್ಯರ್ಥಿ ಆಗಿ ಅಂತ ಹೇಳಿದಂಥ ಒಂದೇ ಒಂದು ಕ್ಯಾಂಡಿಡೇಟ್ ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಮಂಜುನಾಥ್ ಅವರು. ಅಂದರೆ ನಾವು ಕೇಳ್ಕೊಂಡಿದ್ದೀವಿ, ಬನ್ನಿ ನೀವು, ನಿಮ್ಮ ಸೇವೆ ದೇಶಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಒಪ್ಪಿದ್ದಾರೆ. ಅಂಥ ಒಂದು ಕ್ಯಾಂಡಿಡೇಟು. ಅವರ ಭಾಷೆ ನೋಡಿ, ಮೊನ್ನೆ ರಾಮನಗರದಲ್ಲಿ ಒಂದು ಭಾಷಣ ಅವ್ರದ್ದು, ಭಾಷಣದಲ್ಲಿ ಎಲ್ಲ ವಿಷಯಗಳನ್ನು ಮಾತಾಡಿದ್ರು. ಅದ್ರ ಜೊತೆಲಿ ಒಂದು ಮಾತನ್ನು ಹೇಳಿದ್ರು, ಪ್ರತಿ ಸ್ಪರ್ಧೆ ಇರಬೇಕು, ಆದರೆ ಆರೋಗ್ಯಕರವಾಗಿರಬೇಕು. ಅಂದರೆ ಡಾಕ್ಟರ್ಗಳು ಇದರಲ್ಲೂ ಆರೋಗ್ಯವನ್ನು ನೋಡಬೇಕು ಅಂತ ಹೇಳಿ ನಮಗೊಂದು ಕಿವಿ ಮಾತನ್ನು ಹೇಳಿದ್ದಾರೆ. ಇಂಥ ಒಬ್ಬ ಅಭ್ಯರ್ಥಿ ಮೊದಲನೇ ಬಾರಿ ನಮಗೆ 100% ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಿಮಗೆಲ್ರಿಗೂ ಬಂದಿದೆ. ಈ ಚುನಾವಣೆಯನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ನಾವು ಬಹಳ ಸೀರಿಯಸ್ ಆಗಿ ತಗೋಬೇಕು. ಕಾರಣ ಇಷ್ಟೇ, ಹೋದ ಎಲೆಕ್ಷನ್ಸ್ನಲ್ಲಿ 28 ಸೀಟ್ಗಳ ಪೈಕಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು. ಈ ಒಂದು ಸೀಟನ್ನು ಹೇಗಾದ್ರು ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಅವರು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ನಮ್ಮ ಎಲ್ಲರ ಶ್ರಮ, ನಮ್ಮ ಪ್ರಧಾನಿಗಳ ಇಮೇಜು, ನಮ್ಮ ಪ್ರಧಾನಿಗಳು ಮಾಡಿರುವಂಥ ಕೆಲಸಗಳು, ಆ ಕೆಲಸಗಳ ಪರಿಣಾಮ ಇವತ್ತು ಜನರೇ ನಿಶ್ಚಯ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದಾರೆ. ನಾವೆಲ್ಲರೂ ಸ್ವಲ್ಪ ಶ್ರಮ ಹಾಕಲೇಬೇಕು. ಹಾಕಿದ್ರೆ ಡೆಫಿನೆಟ್ ಆಗಿ ಜಯ ನಮ್ಮದೇ. ಇವತ್ತು ಮೊದಲನೇ ಸಭೆ ಆನೇಕಲ್ಲು ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರು ಮತ್ತು ಮೇಲ್ಪಟ್ಟವರು ಅಂದರೆ ಪ್ರಮುಖರೆಲ್ಲರೂ ಇವತ್ತು ನೀವು ಸೇರಿದಿರಿ. ನಂದೇ ಅಷ್ಟೇ ಘೋಷಣೆ ಆಗಿದೆ. 26ನೇ ತಾರೀಕು ಎಲೆಕ್ಷನ್ಸು ಅಂದರೆ ಕೌಂಟ್ ಡೌನ್ ಶುರುವಾಗಿದೆ. 26ನೇ ತಾರೀಕು ಪೋಲಿಂಗ್ ಆಗಬೇಕಾದ್ರೆ ಇವತ್ತಿನಿಂದ ನಮ್ಮ ಕೆಲಸಗಳು ಏನೇನು ಆಗಬೇಕು ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ನಾವು ತಯಾರಿ ಮಾಡಿಕೊಂಡ್ರೆ ಹಂತವಾಗಿ 26ನೇ ತಾರೀಕು ಮ್ಯಾಕ್ಸಿಮಮ್ ಪೋಲಿಂಗ್ ಮಾಡೋ ದೃಷ್ಟಿಯಿಂದ ನಾವು ಒಂದಿಷ್ಟು ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಆ ಕೆಲಸಗಳಲ್ಲಿ ಮೊದಲನೇ ಕೆಲಸ ನಮ್ಮ ಕ್ಷೇತ್ರದ ಕೋರ್ ಕಮಿಟಿ ಅದನ್ನು ಈಗಾಗಲೇ ಮಾಡಿದ್ದಾರೆ ಅಥವಾ ಮಾಡೋ ಹಂತದಲ್ಲಿದೆ. ಚುನಾವಣಾ ನಿರ್ವಹಣಾ ಸಮಿತಿ, ಅದಕ್ಕೆ ಸಾಕಷ್ಟು ಕೆಲಸಗಳಿರುತ್ತೆ. ಆ ನಿರ್ವಹಣಾ ಸಮಿತಿನ ಇಮಿಡಿಯೇಟ್ ಆಗಿ ಮಾಡಿ ಅದಕ್ಕೊಂದಿಷ್ಟು ಕೆಲಸಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದ್ರ ಜೊತೆಲಿ ನಮ್ಮೊಂದು ಕಾರ್ಯಾಲಯ, ಈಗಾಗಲೇ ಒಂದು ಕಾರ್ಯಾಲಯ ಇದೆ ಅಂತ ಹೇಳ್ತಾರೆ. ಆ ಕಾರ್ಯಾಲಯದಿಂದ ದಿನ ನಮ್ಮ ಆ್ಯಕ್ಟಿವಿಟೀಸು, ಅಲ್ಲಿಂದ ನಮ್ಮ ಆ್ಯಕ್ಟಿವಿಟೀಸ್ಗಳು ಕಂಟಿನ್ಯೂಸ್ ಆಗಿ ಮಾನಿಟರ್ ಆಗಬೇಕು. ನಾವು ಈ ಚುನಾವಣೆಯನ್ನು ಅಷ್ಟು ಈಸಿಯಾಗಿ ತಗೊಳ್ಳೋ ಹಾಗೆಲ್ಲ. ನಾವು ಲೀಡ್ ತಗೋಬೇಕಾದ್ರೆ ಹೈಯೆಸ್ಟ್ ಲೀಡು ಆನೇಕಲ್ಲು, ಬೆಂಗಳೂರು ದಕ್ಷಿಣ ಮತ್ತು ರಾಜರಾಜೇಶ್ವರಿ ನಗರ. ರಾಜರಾಜೇಶ್ವರಿ ನಗರದಲ್ಲಿ ನಮ್ಮ ಮುಂದತ್ತಮ್ಮ ಹೇಳಿದ್ದಾರೆ, ನಾವು ನಾವು ಕುಣಿಗಲ್ಗೆ ಹೋಗಿದ್ವಿ. ಕುಣಿಗಲ್ಲು ಮತ್ತು ಕನಕಪುರದಲ್ಲಿ ಅವರು ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ. ಕನಕಪುರ ನೀವು 1 ವೋಟ್ ಲೀಡ್ ತಗೊಳ್ಳಿ, ನಾನು ರಾಜರಾಜೇಶ್ವರಿ ನಗರದಿಂದ 1 ಲಕ್ಷ ವೋಟಿನ ಲೀಡ್ ಕೊಡ್ತೀನಿ ಅಂತ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ಈ ಒಂದು ಉತ್ಸಾಹದಲ್ಲಿ ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ನನಗೆ ಪ್ರಧಾನಿಗಳ ಸಭೆಯನ್ನು ನೀವೆಲ್ಲರೂ ನೋಡಿರ್ತೀರಿ ಗುಲ್ಬರ್ಗಾದಲ್ಲಿ. ಅಂದರೆ ಇಡೀ ರಾಜ್ಯ ಉತ್ಸಾಹದಲ್ಲಿದೆ. ಈ ಉತ್ಸಾಹದಲ್ಲೇ ನಾವು ಕೆಲಸವನ್ನು ಮಾಡ್ತಾ ನಮ್ಮ ಬೂತ್ಗಳಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಹೇಗೆ ನಾವು ಇದನ್ನು ಡಿಸೈನ್ ಮಾಡಬೇಕು ಮತ್ತು ಮುಂದಿನ ಕಾರ್ಯಕ್ರಮಗಳನ್ನು ಪ್ಲಾನ್ ಮಾಡಿ ಮಾಡೋಣ ಅಂತ ಹೇಳ್ತಾ, ಇನ್ನು ಸಾಕಷ್ಟು ವಿಷಯಗಳನ್ನು ಮುನರತ್ನವರು, ನಮ್ಮ ಅಭ್ಯರ್ಥಿಗಳು ಮತ್ತು ಕೇಂದ್ರ ಸಚಿವರು ಅವರು ಹೇಳೋರಿದ್ದಾರೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ 28 ಕ್ಷೇತ್ರಗಳಲ್ಲಿ ಮೊದಲು ಗೆದ್ದಿದ್ದು ಯಾವುದಾದ್ರು ಒಂದು ಭಾರತೀಯ ಜನತಾ ಪಾರ್ಟಿ ಅಂದರೆ 28, ಅದು ಮೊದಲು ಗ್ರಾಮಾಂತರ. ಈ ಬಾರಿ ಅರ್ಥ ಆಯ್ತಾ ಇಲ್ಲ? ಕಳೆದ ಬಾರಿ ಗೆದ್ದಿದ್ದು ಒಂದೇ ಕ್ಷೇತ್ರ ಕಾಂಗ್ರೆಸ್, ಬೆಂಗಳೂರು ಗ್ರಾಮಾಂತರ. 28 ಕ್ಷೇತ್ರಗಳಲ್ಲಿ ಚುನಾವಣೆ ಮಾಹಿತಿ ಬರುತ್ತಲ್ಲ ಯಾರು ಗೆದ್ದಿದ್ದು ಅಂತ. ಆ ಮೊದಲನೇ ಗೆಲುವೆ ಈ ಸಾರಿ ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಅವರು.
ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಡಾಕ್ಟರ್ ಮಂಜುನಾಥ್ ಅವರು ಲೋಕಸಭೆ ಪ್ರವೇಶ ಮಾಡೋದು ಅಷ್ಟೇ ಸತ್ಯ. ಅದರಲ್ಲಿ ಯಾವುದು ಅನುಮಾನನೇ ಬೇಡ. ಈ ಹೆಣ್ಣು ಮಕ್ಕಳು ಚಿನ್ನ ತರಕ್ಕೆ ಹೋದಾಗ ನನಗೆ ಅಷ್ಟಾಗಿ ಗೊತ್ತಿಲ್ಲ, ನಿಮ್ಗಳಿಗೆ ಚೆನ್ನಾಗಿ ಗೊತ್ತು. 18 ಕ್ಯಾರೆಟ್ ಗೋಲ್ಡು, 28, 22 ಏನೇನೋ ಹೇಳ್ತಾರೆ. ಲಾಸ್ಟ್ ಯಾವುದು? 22, 24? 24 ಹೈಯೆಸ್ಟು. ಒರಿಜಿನಲ್ 24 ಕ್ಯಾರೆಟ್ ಗೋಲ್ಡು. ಆ 24 ಕ್ಯಾರೆಟ್ ಗೋಲ್ಡ್ ಯಾವುದನ್ನ ಇದ್ರೆ ಅದೇ ನಮ್ಮ ಮಂಜುನಾಥ್. ಅಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಪಕ್ಷದ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರೋದಕ್ಕೆ ಮತ್ತೆ ಅವ್ರಿಗೆ ಬೆಂಬಲವಾಗಿ ನಿಂತಂಥ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ದೇವೇಗೌಡರು, 2 ಸಾರಿ ಮುಖ್ಯಮಂತ್ರಿ ಆಗಿತ್ತಂಥ ಕುಮಾರಸ್ವಾಮಿ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ಬೇಕಾಗತ್ತೆ. ದೇವೇಗೌಡರು ಒಂದು ಮಾತು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ. ಆ ಮಹಾನುಭಾವ ಪ್ರಧಾನಮಂತ್ರಿ ಮೋದಿಯವರು ಕೊಡುವಂಥ ಗೌರವ, ಅವ್ರು ನಡ್ಕೊಳ್ಳೋ ರೀತಿ, ಈ ದೇಶಕ್ಕೋಸ್ಕರ ಅವ್ರು ಕಷ್ಟಪಡ್ತಾ ಇರೋದು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗಿದೆ. ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಹೋಗೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಅಂತ ದೇವೇಗೌಡರು ಹೇಳ್ತಾರೆ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಇನ್ನು ಮುಂದಕ್ಕೆ ಇದು ಬರೀ ಚುನಾವಣೆಗೋಸ್ಕರ ಮಾಡತಕ್ಕಂಥ ಒಂದು ಸ್ನೇಹ ಅಲ್ಲ, ಮೈತ್ರಿ ಅಲ್ಲ, ಇದು ನಿರಂತರ, ಇದು ಶಾಶ್ವತ. ಇನ್ನು ಮುಂದಕ್ಕೆ ನಾವು ಮತ್ತೆ BJPಯವರು ಜೊತೆಯಲ್ಲಿ ಹೋಗ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ನಾನು ಇಷ್ಟಕ್ಕೆಲ್ಲ ಯಾಕೆ ಇದನ್ನೆಲ್ಲ ಮಾತನಾಡ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ 2 ಪಕ್ಷಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಗೆ ಇದನ್ನೆಲ್ಲ ಹೇಳ್ತಾ ಇರೋದು. ಈ ರಾಮನಗರದಲ್ಲಿ ಒಬ್ಬರು MLA, ಏನವ್ರ ಹೆಸರು? ಸ್ವಲ್ಪ ಜ್ವರ ಹೇಳ್ರಿ, ನನಗೆ ಕೇಳಿಸ್ತಾ ಇಲ್ಲ. ಇಕ್ಬಾಲ್ ಹುಸೇನ್ ಅವ್ರು ಮಾತಾಡ್ತಾರೆ. ಏನಂತ? ಗಂಡಸ್ತನದ ಬಗ್ಗೆ ಏನು ಮಾತಾಡ್ತಾರೆ? ಗಂಡಸ್ತನದ ಬಗ್ಗೆ ಮಾತಾಡ್ತಾರೆ. ತಾಕತ್ತಿಲ್ವಾ ಅಂತಾರೆ, ದಂಬಿಲ್ವಾ ಅಂತಾರೆ. ಆಮೇಲೆ ಬಕ್ರಾಕ ಬಲಿ ಮಾಡೋರೆ ಅಂತಾರೆ. ಯಾರನ್ನ ಹೇಳೋದು? ಬಕ್ರಾಕ ಬಲಿ ಅಂತಾರೆ. ಹೌದಾ? ಅಂದವರ ಇಲ್ಲ? ಅಂದಿದಾರ ಇಲ್ಲ ಅನ್ನೋರೆಲ್ಲ ಕೈ ಎತ್ತಿ ಗೊತ್ತಿರೋರು? ಗೊತ್ತು ತಾನೆ? ಮೊನ್ನೆ ಇಲ್ಲಿ ಬೊಮ್ಮನಹಳ್ಳಿನಲ್ಲಿ ಚಿರತೆ ಬಂದಿತ್ತು, ಗೊತ್ತಾ? ಎಷ್ಟು ಜನ ಗೊತ್ತು? ಕೈ ಎತ್ರಿ. ಚಿರತೆ ಬಂದಿದ್ದು ಎಲ್ರಿಗೂ ಗೊತ್ತು ತಾನೆ? ನಮ್ಮ ಸತೀಶ್ ರೆಡ್ಡಿನ ಕೇಳಿದೆ, ಸತೀಶ್ ಹೆಂಗೆ ಹಿಡಿತೀಯಪ್ಪ ಚಿರತೆನ ಅಂತ ಕೇಳಿದೆ. ಅದಕ್ಕೆ ಸತೀಶ್ ರೆಡ್ಡಿ ಹೇಳಿದ್ರು, ಅಣ್ಣ ಚಿರತೆ ಹಿಡಿಯೋದು ನನಗೆ ಹೇಳ್ಕೊಡ್ತೀಯ ನೀನು ಅಂದರು. ಹೆಂಗೆ ಸತೀಶ ಅಂದೆ. ಅಣ್ಣ ಒಂದು ಕುರಿ ಹಿಡ್ಕೊಂಬಂದು ಬೋನಲ್ಲಿ ಇಟ್ಟಿದ್ದೀನಿ, ಆ ತಿನ್ನಕ್ಕೆ ಇವಾಗ ಬತ್ತದೀವಿ ಚಿರತೆ, ಅವಾಗ ಹಿಡಿದು ಬಿಡ್ತೀನಿ ಅಣ್ಣ ಅದನ್ನ ಅಂತ. ಯಾರು ಹೇಳಿದ್ದು? ಸತೀಶ್ ರೆಡ್ಡಿ. ನಮ್ಮ ಡಾಕ್ಟ್ರನ್ನ ಅನ್ಕೊಂಡವ್ರು ಅವರೇ ಕುರಿ ಅಂತ. ಆ ಹಿಡ್ಕೊಂಡು ಬೋನೊಳಗೆ ಹಾಕ್ತೀವಿ ಅನ್ನೋದು ಗೊತ್ತಿಲ್ಲ ಇನ್ನು. ಯಾರನ್ನ? ಬಕ್ರ ಯಾರು, ಹುಲಿ ಯಾರು, ಅದು ನಮಗೆ ಚುನಾವಣೆ ಫಲಿತಾಂಶ ಬಂದಾಗ ಗೊತ್ತಾಗತ್ತೆ. ಅರ್ಥ ಆಯ್ತಲ್ಲ? ಮಾಗಡಿ MLA ಮಾತಾಡ್ತಾರೆ, ವೈಟ್ ಕಾಲರ್ ಡಾಕ್ಟರ್, ವೈಟ್ ಕಾಲರ್. ಹೌದಪ್ಪ, ವೈಟ್ ಕಾಲರ್ ಹಾಕ್ಕೊಂಡು ಆಪರೇಷನ್ ಮಾಡಿ ಆ ಜೀವ ಉಳಿಸಿ ಆ ಕೆಂಪು ರಕ್ತ ಕಣಗಳನ್ನ ತೊಂದರೆ ಆಗದಂಗೆ ಜೀವ ಉಳಿಸಿ ಮನೆಗೆ ಕಳಿಸ್ತಾರೆ. ಜೀವ ಉಳಿಸುವಂಥ ವೈಟ್ ಕಾಲರ್.
ಇವರು ವೈಟ್ ಕಾಲರ, ಇವರು ವೈಟ್ ಕಾಲರ್ ಹಾಕೊಂಡಿದ್ದಾರ? ಹೇಳ್ರಿ, ಒಂದಾದ್ರೂ ಒಳ್ಳೆ ಕೆಲಸ ಮಾಡೋರ? ಬೆಳಗ್ಗೆ ಎದ್ರೆ ರೆಡ್ ಕಾಲರ್ ತಾನೆ, ಹಾ? ಬರೀ ರೆಡ್ ಕಾಲರೇ. ಬಡವರ ರಕ್ತ, ಬಡವರ ಜಮೀನು, ಬಡವರ ಭೂಮಿ, ಅವರ ಕಣ್ಣೀರು, ಆ ಕಣ್ಣೀರನ್ನ ರಕ್ತದ ಕಣ್ಣೀರು ತಾನೆ ಅದು ರೆಡ್ ತಾನೆ. ವೈಟ್ ಕಲರ್ ಒಳ್ಳೇದ, ರೆಡ್ ಕಲರ್ ಒಳ್ಳೇದ? ವೈಟ್ ಕಲರ್ ತಾನೇ ಒಳ್ಳೇದು. ಅಂತ ವೈಟ್ ಕಲರ್ನ ಇವತ್ತು ನಾವು ಇಟ್ಕೊಂಡಿದ್ದೀವಲ್ಲ, ಇದನ್ನು ಮಾತಾಡ್ತಾರಲ್ಲ, ಇವ್ರಿಗೆ ಏನು ಹೇಳಬೇಕು? ಅದೇನೋ ಬಿಸ್ತೀನಿ ಅಂತ ಹೇಳೋಣಪ್ಪ ನನಗೆ, ಇಕ್ಬಾಲ್ ಹುಸೇನ್. ಅದೇನು ಬಿಸ್ತಾನೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಾನಿವತ್ತು ರಾಮನಗರದಲ್ಲೇ ಜಂಟಿ ಸಮಾವೇಶದಲ್ಲಿ ನಂದು ಇಕ್ಬಾಲ್ ಬಿಚ್ತಾನ, ಇಕ್ಬಾಲ್ದು ನಾನು ಬಿಚ್ತೀನ ನೋಡ್ತೀನಿ, ಯಾರು ಬಿಚ್ತಾರೆ ಅಂತ. ರಾಮನಗರ ಜಿಲ್ಲೆನಲ್ಲೇ ತೋರಿಸ್ತೀನಿ. ಅಥವಾ ಅವ್ರಿಗೇನೋ ರಾಮನಗರ ಬೇಡ ಅಂದರೆ ದೊಡ್ಡ ವೇದಿಕೆ ರೆಡಿ ಮಾಡಿದ್ರೆ ಕನಕಪುರದಲ್ಲೇ ಬಿಚ್ತೀನಿ, ಅಲ್ಲಿಗೂ ರೆಡಿ. ಅವ್ರು ಕೇಳಿದ ಕಡೆ ನಾನು ರೆಡಿ ಇದ್ದೀನಿ. ನಂದು ಅವ್ರು ಬಿಚ್ಚಬೇಕಿಲ್ಲ, ಅವ್ರಿಗೆ ನಾನು ಬಿಚ್ಚಬೇಕು. ನೋಡೋಣ, ನೋಡೋಣ. ಇಕ್ಬಾಲ್ ಹುಸೇನ್ ಹೇಳಿರೋದು ಮುನಿರತ್ನಂದ ನಾನು ಬಿಚ್ಚಿಬಿಡ್ತೀನಿ ಅಂತ. ನೋಡೋಣ, ಬಿಚ್ಚೋವರೆಗೂ ಬಿಡಲ್ಲ, ಬಿಚ್ಚಬೇಕು. ಆ ಬಿಚ್ಚೋದಕ್ಕೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮಾಜಿ ಸಂಸದರು ಡಿ.ಕೆ. ಸುರೇಶ್ ಅವರು ಜೊತೆಯಲ್ಲಿ ನಿಂತ್ಕೊಂಡು ನಂದು ಬಿಚ್ಚಲಿ. ಬರೀ ಅವನ ಕೈಲಿ ಯಾಕೆ ಬಿಚ್ಚೋದು? ಎಲ್ಲ ಸೇರ್ಕೊಂಡ್ಲಿ. ಅಥವಾ ನಾನೇ ಬರ್ತೀನಿ, ನಾನು ಬಿಚ್ತೀನಿ. ನೋಡೋಣ. ಇದು ಒಂದು ಚರಿತ್ರೆಯಲ್ಲಿ ದಾಖಲೆಯಲ್ಲಿ ಉಳಿಬೇಕು. ಮಾಡ್ತೀನಿ ಆ ಕೆಲಸನ. ನಿಮಗೆಲ್ಲ ಗೊತ್ತಿರಲಿ, ಏನಾದರೂ ನಿಮ್ಗೆ ಒಳ್ಳೇದಾಗಬೇಕು, ಕೆಲಸ ಆಗಬೇಕು ಅನ್ನಂಗಿದ್ರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಳ್ಳೋಂಥದ್ರ ಕಡೆ ಹೆಚ್ಚು ಗಮನ ಕೊಡಿ. ಯಾವ್ದಾದ್ರು ಕೆಲವು ಪದ ಉಪಯೋಗಿಸ್ಬೇಕು ಅಂದರೆ ನಾವು ಕೋಟಿಗೊಬ್ರು ಅಂತೀವ? ಇಲ್ಲ. ಆ ಕೋಟಿಗೊಬ್ರು ಅನ್ನೋದು ಯಾರಿಗನ್ನ ಉಪಯೋಗಿಸ್ಬೇಕು ಅಂದರೆ 7 ಕೋಟಿನಲ್ಲಿ ಒಬ್ರು ಅಂದರೆ ಅದು ಮೊದಲನೇದು ಡಾಕ್ಟರ್ ಮಂಜುನಾಥ್ ಅವರು. ಇದು ನಿಮಗೆ ಗೊತ್ತಿರಲಿ. 7 ಕೋಟಿ ಕನ್ನಡಿಗರಲ್ಲಿ ಸಿಕ್ಕಿರೋಂಥ ಒಂದೇ ಒಂದು ಮುತ್ತು, ಮಾಣಿಕ್ಯ, ವಜ್ರ, ವೈಡೂರ್ಯ ಅಂತ ಏನನ್ನ ಕರೆದ್ರೆ ಅದು ಡಾಕ್ಟರ್ ಮಂಜುನಾಥ್. ಡಾಕ್ಟರ್ ಮಂಜುನಾಥ್ ಸರ್ಗೆ ನಾನೊಂದು ಮಾತು ಹೇಳಿದೆ. ಸರ್, ನೀವು ನಮ್ಮ ಪಕ್ಷಕ್ಕೆ ಬಂದಿದ್ದೀರಿ, ಭಾಳ ಸಂತೋಷ. ನಿಮ್ಮ ಸೇವೆ 7 ಕೋಟಿ ಜನರಿಗೆ ಅವಶ್ಯಕತೆ ಇಲ್ಲ. ನಿಮ್ಮ ಸೇವೆ 140 ಕೋಟಿ ಜನರಿಗೆ ಅವಶ್ಯಕತೆ ಇದೆ. ನಿಮ್ಮ ಜ್ಞಾನ, ನಿಮ್ಮ ಅನುಭವ, ನಿಮ್ಮ ತಿಳುವಳಿಕೆ ಇದಿಷ್ಟೂ 140 ಕೋಟಿ ಜನರ ಆರೋಗ್ಯಕ್ಕೋಸ್ಕರ ನಿಮ್ಮ ಸಲಹೆಗಳು ಬೇಕಾಗಿದೆ, ನಿಮ್ಮ ಮಾರ್ಗದರ್ಶನ ಬೇಕಾಗಿದೆ. ಇದನ್ನ ನೀವು ಮಾಡಿಕೊಡಿ. ಆ ಒಂದು ಅವರಲ್ಲಿರ್ತಕ್ಕಂಥ ಆ ಮೃದು ಸ್ವಭಾವ, ಯಾರಿಗೂ ಕೆಟ್ಟದ್ದು ಬಯಸ್ತಾ ಇರೋ ವ್ಯಕ್ತಿ. ಯಾವುದೇ ಒಬ್ಬ ಶ್ರೀಮಂತ ಇರಲಿ, ಯಾರೇ ಒಬ್ಬ ಬಡವ ಇರಲಿ, ಅವ್ರ ಕಣ್ಣಿಗೆ ಸಮವಾಗಿ ಕಾಣ್ತಾರೆ. ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ ಅವರು ಕೆಲಸದಿಂದ ನಿವೃತ್ತಿ ಆಗಿರೋಂಥವ್ರು. ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಯಾವತ್ತನ್ನ ಒಂದು ದಿನ ದೇವೇಗೌಡರು ಅಳಿಯ ಅಂತ ಹೇಳ್ಕೊಂಡಿದ್ದಾರಾ? ಹೇಳಿದಾರಾ? ನೆನ್ನೆ ಸಂಸದರು ಡಿ.ಕೆ. ಸುರೇಶ್ ಮಾತಾಡ್ತಾರೆ, ನನಗೆ ಮಂಜುನಾಥ್ ಗೊತ್ತಿಲ್ಲ, ದೇವೇಗೌಡರು ಅಳಿಯ ಗೊತ್ತು ಅಂತ. ನೋಡ್ರಿ ಹೆಂಗಿದೆ. ಒಂದು ದಿನ ಅವ ಹೆಸರನ್ನು ಉಪಯೋಗಿಸಿದಾರೇನ್ರಿ ಎಲ್ಲಾದರೂ? ಒಂದು ಕಡೆ ಬೋಲಿ ಪ್ರಧಾನಮಂತ್ರಿ ಆದಾಗ ಒಬ್ರಿಗೆ ಶಿಫಾರಸು ಮಾಡಿದಾರಾ? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಶಿಫಾರಸು ಮಾಡಿದಾರಾ?
ಜಯದೇವ ಆಸ್ಪತ್ರೆಯಲ್ಲಿ ಮುಂದುವರಿಸಿದ್ದು ಯಾರು? ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬಹಳ ಒಳ್ಳೆ ವ್ಯಕ್ತಿ. ಇಂಥ ವ್ಯಕ್ತಿನ ನಾವು ಜಯದೇವದಿಂದ ಹೊರಗಡೆ ಕಳಿಸ್ಬಾರ್ದು, ಇಲ್ಲೇ ಉಳಿಸ್ಕೋಬೇಕು ಅಂತ ಹೇಳಿದ್ದು ಸಿದ್ದರಾಮಯ್ಯ ತಾನೆ. ಗೊತ್ತಾ ನಿಮ್ಗೆ ಯಾರಿಗಾದ್ರು? 2013ರಿಂದ 18ವರೆಗೂ ಆ ಅವಧಿನಲ್ಲಿ ಮುಂದುವರಿಸಿದ್ದು ಯಾರು? ಇದೇ ಸಿದ್ದರಾಮಯ್ಯ ತಾನೆ. ಏನಕ್ಕೆ ಮುಂದುವರಿಸಿದ್ದು? ಜನರಿಗೆ ಇಷ್ಟು ಒಳ್ಳೆ ಕೆಲಸ ಮಾಡೋಂಥ ವ್ಯಕ್ತಿ ಇಲ್ಲ ಅಂತ. ಸರ್ ಕರೆಕ್ಟಾ? ತಮ್ಮನ್ನು ಮುಂದುವರಿಸಿದಾಗ ನಾನು ಅಲ್ಲಿದ್ದೆ. ಇದು ನನ್ನ ಎದುರುಗಡೆ ನಡೆದಂಥ ಡಿಸ್ಕಷನ್ನು. ಮಂಜುನಾಥ್ ಅವ್ರನ್ನ ತೆಗೆಯೋದು ಬೇಡ, ಮುಂದುವರಿಲಿ, ಹಾಸ್ಪಿಟ್ಲಿಗೆ ಭಾಳ ಒಳ್ಳೆ ಹೆಸರು ಬರ್ತಾ ಇದೆ, ಅವ್ರು ಅಲ್ಲೇ ಇರಬೇಕು ಅಂತ ಹೇಳಿದಾಗ ನಾನು ಒಬ್ಬ ಸಾಕ್ಷಿದಾರ ಅದರಲ್ಲಿ. ಆವತ್ತು ಒಳ್ಳೆಯವರಾಗಿರೋರು ಇವತ್ತು ಸರಿ ಇಲ್ವಾ ರಾಜಕೀಯಕ್ಕೆ ಬಂದರೆ? ಆವತ್ತು ಒಳ್ಳೆಯವರು. ಏನು ಆವತ್ತು ಎಲ್ಲರೂ ಕೊಂಡಾಡಿದ್ದೆ. ಡಾಕ್ಟರ್ ಮಂಜುನಾಥ್ ಅವರಿಂದ ಜಯದೇವ ಭಾಳ ಚೆನ್ನಾಗಾಗ್ಬಿಟ್ಟಿದೆ. ಅವ್ರು ಹೋಗ್ತೀನಿ ಅಂದರೆ ಬಿಡಲಿಲ್ಲ, ಇರಿ ಅಂತ ಹಿಡ್ಕೊಂಡಿದ್ದು. ಅದಾದ ಮೇಲೆ ಗುಲ್ಬರ್ಗ ಜಯದೇವ. ಇವತ್ತು ಗುಲ್ಬರ್ಗ ಎಂಥ ಪರಿಸ್ಥಿತಿ ಗೊತ್ತಾ? ಎಷ್ಟು ಕಷ್ಟದಲ್ಲಿದೆ ಗೊತ್ತಾ ಗುಲ್ಬರ್ಗ ಜಿಲ್ಲೆ? ಅಲ್ಲಿ ಇವತ್ತೊಂದು ಜಯದೇವ ಮಾಡಿದ್ದಾರೆ. ಇವೆಲ್ಲ ಚರಿತ್ರೆಯಲ್ಲಿ ಉಳ್ಕೊಳ್ಳೋ ಅಂಥದ್ದು. ನಾವು ಶಾಶ್ವತ ಇರುವಾಗಿರಲ್ಲ, ಆದರೆ ನಾವು ಮಾಡುವ ಕೆಲಸಗಳು ಶಾಶ್ವತವಾಗಿರ್ತವೆ. ಆ ಶಾಶ್ವತವಾಗಿರೋಂಥ ಆಲೋಚನೆ, ಹೆಜ್ಜೆ ಗುರುತು ಬಿಡೋಂಥದ್ದು ಕೆಲವ್ರಿಗೆ ಮಾತ್ರ ಬರುತ್ತೆ. ಆ ಬಂದಂಥ ಕೆಲವರಲ್ಲಿ ಅದು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು. ಇವತ್ತು ನೀವು ಯಾವುದಾದ್ರು ಒಂದು ಜೀವನದಲ್ಲಿ ಒಂದು 4 ಹೆಸರು ಹೇಳ್ತೀರಿ. ಆ 4 ಹೆಸರು ಮೊದಲು ಬರೋದು ಯಾರ್ದು ಗೊತ್ತಾ? ಬೆಂಗಳೂರು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರು, ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವರು, ITBT ತಂದಂತಹ SM ಕೃಷ್ಣರವರು. ನಾವೆಲ್ಲ ಬದುಕ್ತಾ ಇದ್ದೀವಲ್ಲ ಇವತ್ತು, ನಾವು ಜೀವಂತವಾಗಿದ್ದೀವಲ್ಲ. ಇನ್ನು ನಮಗೆ ಒಂದು KRS ಕಟ್ಟಿ ನೀರು ಕೊಟ್ರಲ್ಲ ಅಂತ ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಂಥವ್ರು ಮಾತ್ರ ಚರಿತ್ರೆಯಲ್ಲಿ ಉಳ್ಕೊತಾರೆ. ಈಗ ನೆನ್ನೆ ಹೇಳ್ತಾ ಇದ್ರು, ಡಾಕ್ಟ್ರು ಯಾತಕ್ಕೆ JDS ಚಿಹ್ನೆಯಲ್ಲೇ ನಿಂತ್ಕೋಬೋದಾಗಿತ್ತಲ್ಲ ಅಂತ. DK ಶಿವಕುಮಾರ್ ಅವರು ಬೀಗರು ಯಾರಪ್ಪ? SM ಕೃಷ್ಣ ಅವ್ರು ಯಾವ್ದು ಪಾರ್ಟಿಯಲ್ಲಿದ್ದಾರಪ್ಪ ಈಗ? ಮತ್ತೆ ಕಳಿಸ್ಬಿಡಿ ಅವ್ರನ್ನ. SM ಕೃಷ್ಣ ಅವ್ರು ಎಲ್ಲವ್ರೆ? ನಮ್ಮ ಜೊತೆಲೇ ಅವರಲ್ಲ. ಅವತ್ತು ನಮ್ಮ ಜೊತೆ ಬಂದಾಗ ಮಾತ್ರ ಯಾತಕ್ಕೆ ಸುಮ್ಮನಿದ್ರಿ? ಆವತ್ತು ಸರಿಯಾಗಿತ್ತು, ಇವತ್ತು ಅದ್ರ ಬಗ್ಗೆ ಮಾತಾಡ್ತಾರೆ. ಇನ್ನೂ ತುಂಬ ವಿಷಯಗಳಿದೆ. ಚುನಾವಣೆ ಇನ್ನೂ 39 ದಿವಸ ನಾವು ಜೊತೆಯಲ್ಲಿರಬೇಕು. ಇನ್ನು 39 ದಿವಸ ಇವತ್ತಿಂದ ಕಳೆದ್ರೆ ಜೊತೆಯಲ್ಲಿರೋಣ. ಆದರೆ ಯುಗಾದಿದು ಒಂದು 4-5 ದಿನ ಹೊಸ್ತಡ್ಕೊಬಿಡತ್ತೆ. ಈ ತಿಂಗಳು 25 ಮೇಲೆ ಮಳೆ ಬೇರೆ ಹೇಳ್ತಾ ಇದ್ದಾರೆ. ಇವೆಲ್ಲ ನೋಡಿಕೊಂಡು ನಾವು ಒಂದು ನಿಮಿಷನ ವ್ಯರ್ಥ ಮಾಡಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗತ್ತೆ. ನಿಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಸಹ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ನಾವು ಮತ್ತು JDS ಒಂದು ತಾಯಿ ಮಕ್ಕಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಇವರಿಬ್ಬರು ಈ ಪಕ್ಷದ 2 ಕಣ್ಣುಗಳು. ಇದು ಗೊತ್ತಿರಲಿ. ಒಟ್ಟಾಗಿ ನಾವು ಚುನಾವಣೆಗೆ ಹೋಗಬೇಕಾಗಿದೆ, ಒಟ್ಟಾಗಿ ನಾವು ಇದನ್ನು ತೊಗೊಂಡೋಗ್ಬೇಕಾಗಿದೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಹೋಗುವಂಥ ಕೆಲಸ ನಾವು ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಆನೇಕಲ್ನಲ್ಲಿ ಹೆಚ್ಚು ಮತಗಳು ಬರುತ್ತೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಈಗಾಗಲೇ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಚಾಲೆಂಜ್ 30,000 ಲೀಡ್ ಕೊಡ್ತೀನಿ ಅಂದರು. ನಾರಾಯಣ ಸ್ವಾಮಿ ನೀವು ಹೇಳಿದ್ದು ಹೇಳ್ತಾ ಇದ್ದೀನಪ್ಪ, 30,000 ಲೀಡ್ ಕೊಡ್ತೀನಿ ಅಂದಿದ್ದು. ನನಗೆ ಸ್ವಲ್ಪ ಕಿವಿ ಮಂದ ಆಗ್ಬಿಟ್ಟೈತೆಪ್ಪ. ಇವತ್ತು ಈ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿರೋದು ಆರ್ಮಿ ಅಲ್ಲ, ಕಮೆಂಡರ್ಗಳು ಬಂದಿರೋದು. ಕಮೆಂಡರ್ ಬಿಜೆಪಿ ಕಮೆಂಡರ್ಸ್ 50,000 ಲೀಡು. ನಾನು ಸ್ವಲ್ಪ ದಡ್ಡ.
20 ಜಾಸ್ತಿ ಮಾಡಿಸಿದ್ದೀನಿ. ನಾರಾಯಣ ಸ್ವಾಮಿಯವರ ಮಾತು ಬಹುಶಃ ಕಮಾಂಡರ್ ಅಂತ ಯಾಕೆ ಹೇಳಿದ್ರು ಅಂದರೆ ಅವ್ರ ಮಾತು ಕಮಾಂಡರ್ ಗುಂಡಾರಿಸ್ದಂಗೆ ಇರ್ತದೆ. ಹಂಗಾಗಿ ಅವ್ರ ಮಾತು ಕೇಳಿ ನನಗೆ ಭಾಳ ಸಂತೋಷ ಆಯಿತು. 50,000 ಮತಗಳು ನಿಮ್ಮಿಂದ ಹೆಚ್ಚಿಗೆ ಬರುತ್ತೆ ಅಂತ ನಿರೀಕ್ಷೆ ಇಟ್ಟು ನಿಮ್ಮೆಲ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸಿ 50,000 ಕೊಡಿ ಅಂತ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಿ. ಸಾರ್ವಜನಿಕರು ಪಕ್ಷದ ಮುಖಂಡರಿಗೆ ಅಭಿನಂದನೆಗಳನ್ನು ಬಯಸ್ತೀನಿ. ಇವತ್ತು ಚುನಾವಣೆ ಬರ್ತಿದೆ. ಏನು ಬೆಂಗಳೂರು ಗ್ರಾಮಾಂತರದ ಚುನಾವಣೆ ಮೋರ್ ದನ್ 29 ಲಕ್ಷದಿಂದ 30 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಮತದಾರರು ಇರ್ತಕ್ಕಂಥ ಈ ಗ್ರಾಮಾಂತರ ಜಿಲ್ಲೆ ಇವತ್ತು ಬಿಸಿ ಬಿಸಿ ಸುದ್ದಿಯಾಗಿ ಬಿಸಿ ಬಿಸಿ ತುಪ್ಪವಾಗಿ ಬೇಯ್ತಾ ಇದೆ. ಅಂದರೆ ಇವತ್ತು ಚುನಾವಣೆ ಧರ್ಮಕ್ಕೋ ಅಧರ್ಮಕ್ಕೋ ಹೇಳಿ ದಯವಿಟ್ಟು. ಇವತ್ತು ಚುನಾವಣೆ ಧರ್ಮಕ್ಕೋ ಅಧರ್ಮಕ್ಕೋ ದಯವಿಟ್ಟು ಯಾವತ್ತಿದ್ರೂ ಸತ್ಯಮೇವ ಜಯತೆ. ಧರ್ಮಕ್ಕೆ ಬಿದ್ದ ಮಾನ್ಯ ಏನಿವತ್ತು ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು ಏನಿದ್ದಾರೆ, ಮೊನ್ನೆ ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿಂದ ಬೆಂಗಳೂರು ದಕ್ಷಿಣ ತಾಲೂಕಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಮೀಟಿಂಗನ್ನು ಕರೆದು ಚರ್ಚೆ ಮಾಡೋ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಒಂದು 25 ಜನ ಅಣ್ಣ ಗೊಟ್ಟಿಗೆರೆ ಮಂಜುವರ್ನ ಪೊಲೀಸರ ಮುಖಾಂತರ DCP, ಈ ACP, SP ಅವರು, ಈ DSP ಅವ್ರ ಮುಖಾಂತರ ಒಂದು ಧಮಕಿ ಹಾಕ್ಸಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಫೋನ್ ಮಾಡಿಸಿ ಭಯ ಇಕ್ಸ್ರಣ, ಅವ್ರದ್ದೇ ನಮ್ಗೆ ಹಿಂಸೆ ಆಗ್ಬಿಟ್ಟಿದ್ದಾರೆ ಬೆಂಗಳೂರು ಸೌತಲ್ಲಿ, ಆನೇಕಲ್ ತಾಲೂಕಲ್ಲಿ, ಭಾಗದಲ್ಲಿ ಅಂತ ಹೇಳಿದ್ದಾರೆ. ಇರಲಿ, ಅದೊಂದು ಇಂಥ ಧಮಕಿಗಳು ಇಂಥ ವಿಚಾರಗಳು ನಾನು ನೋಡಿ ಬಿಟ್ಬಿಟ್ಟಿದ್ದೀನಿ. ಬಟ್ ನನ್ನ ಮನೆಗೆ BJP ಅವರು ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, ನನ್ನ ಪಕ್ಷದ JDS ಅವರು ಇರ್ಬೋದು, ಯಾವ ವ್ಯಕ್ತಿ ಬಂದ್ರೂ ಜಾತಿ ಕುಲ ಪಕ್ಷ ನೋಡದೆ ನಾನು ಸಹಾಯ ಮಾಡಿದ್ದೀನೋ ಇಲ್ಲೋ ದಯವಿಟ್ಟು ಹೇಳಿ. ಅದರಿಂದ ಒಂದು ಉದಾಹರಣೆ ಹೇಳ್ತೀನಿ, ಸಣ್ಣದು. ಡಾಕ್ಟರ್ ಮಂಜಣ್ಣವ್ರ ವ್ಯಕ್ತಿತ್ವ ನಿಮ್ಗೆ ಗೊತ್ತಿರೋ ವಿಚಾರ. ಇವತ್ತು ಕುಮಾರಣ್ಣನವರು ಏನು ಮಾಡಿರೋ ಸಾಧನೆಗಳು, ಇವತ್ತೇನು ಕುಮಾರಣ್ಣವರು ನಿರ್ಧಾರ ತಗೊಂಡಿದ್ದಾರೆ, ಇದೇ ಹಿಂದೆ ನಿರ್ಧಾರ ತಗೊಂಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣನೇ ಇವತ್ತು ಇರ್ತಾ ಇದ್ರು. ಇದು ಸತ್ಯವಾದ ಮಾತು. ಆದರೆ ಕೆಲವು ಸಂದರ್ಭಗಳಲ್ಲಿ ದೇವೇಗೌಡರು ಸಾಹೇಬರು ನಮಗೆ ಅವರೇ ಭೀಷ್ಮ ಪಿಲ್ಲರು. ಇವತ್ತು ಮೋದಿಜಿರವರು ಮಾಡಿರೋ ಕಾರ್ಯಕ್ರಮಗಳು ಇಡೀ ಭರತಖಂಡ ಎದ್ದು ನಿಂತು ನೋಡ್ತಾ ಇದೆ. ನಮ್ಮ ಹಿಂದುತ್ವ ಒಂದೇ ತುದಿಗಾಲಲ್ಲಿ ಇದೆ. 430ರಿಂದ 450 ಸ್ಥಾನಗಳನ್ನ ಈ ಭರತಖಂಡದಲ್ಲಿ ನಮ್ಮ ಪಕ್ಷ BJP ಪಕ್ಷ ಅಭ್ಯರ್ಥಿಯಾಗಿ ಮತ್ತೆ ಪ್ರಧಾನಮಂತ್ರಿಯಾಗಿ ಮೋದಿಜಿಯವರೇ ಆಗ್ತಾರೆ. ಸೇಮ್ ಕಂಟಿನ್ಯೂಷನ್ ಆಗುತ್ತೆ ಹಿಂಗೆ. ಆದರೆ ಏನಿವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನಾನು ಹೇಳಿರ್ತೀನಿ, ಮಾನ್ಯ ಮಂಜಣ್ಣವರು 100ಕ್ಕೆ 100 ಒಂದು 2.5 ಲಕ್ಷ ಲೀಡಲ್ಲಿ ಗೆಲ್ತಾರೆ ನಿಮ್ಮ ಆಶೀರ್ವಾದದಿಂದ. ಅಯ್ಯಪ್ಪ ಮಂತ್ರಿ ಆಗ್ತಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ, ಮಂಜಣ್ಣವರು ಮಂತ್ರಿ ಆಗ್ತಾ ಇದ್ದಾರೆ. ಯಾಕಂದರೆ ಹಲವಾರು ನಮ್ಮ ಆನೇಕಲ್ ತಾಲೂಕಿಂದ, ಬೆಂಗಳೂರು ಸೌತಿಂದ, ಸಿಟಿಯಲ್ಲೂ ಅಷ್ಟೇ ಹಲವಾರು ಜನ, ಹಲವಾರು ಪಕ್ಷದವರು ನನ್ನ ಹತ್ರ ಬಂದಿದ್ದಾರೆ. ನಾನು ಸಾದಿಕ್ ಅಂತೇಳಿ ಮಂಜಣ್ಣವ್ರ PA ಅವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ, ನೋಡಿ ಈ ಥರ ಅಣ್ಣನಿಗೆ ಹೇಳಿ, ಪಾಪ ಅವ್ರು ಬಡವರು, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಬೇರೆ ಹಾಸ್ಪಿಟ್ಲಲ್ಲಿ ಆಗ್ತಾ ಇಲ್ಲ ಅಂದಾಗ ಇಂಥವು ನೂರಾರು ಮಾಡಿಸಿದ್ದೀವಿ. ಒಂದೇ ಒಂದು ಉದಾಹರಣೆ, ಇದೇ ನಮ್ಮ ಆನೇಕಲ್ ತಾಲೂಕಲ್ಲಿ ದಾಸನಪುರದಲ್ಲಿ ಆರುವಳ್ಳಿಯಲ್ಲಿ ಅವ್ರ ಮನೆ 13 ಜನ ಇದ್ದಾರೆ, ಪಕ್ಕಾ ಕಾಂಗ್ರೆಸ್ ಅವರು. ಆ ಮನೆಯಲ್ಲಿ 13 ಜನ ಇದ್ದಾರೆ, SC ಸಮುದಾಯದವರು. ನನ್ನ ಮನೆಗೆ ಬಂದರು. ಫಸ್ಟ್ ಏನು ಮಾಡಿದ್ದಾರೆ, ನಾರಾಯಣಕ್ಕೆ ಹೋಗಿದ್ದಾರೆ. ಸೀರಿಯಸ್ ಇದೆ, ಆಪ್ರೇಷನ್ ಮಾಡಬೇಕು, ಅವ್ರ ಹತ್ರ ಹಣ ಇಲ್ಲ. ನಾರಾಯಣಕ್ಕೆ ಹೋದಾಗ
ನಾರಾಯಣ ಹೃದಯದಲ್ಲಿ ಅವರೊಂದು ಮಾತು ಹೇಳಿದ್ದಾರೆ, 3.5 ಲಕ್ಷ ರೂಪಾಯಿ ಅಮೌಂಟನ್ನು ಕಟ್ಟಿ ನಾವು ಇಮಿಡಿಯೇಟಾಗಿ ನಾವು ಆಪರೇಷನ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರ ಹತ್ರ ದುಡ್ಡಿಲ್ಲ. ಅಲ್ಲಿ ಪಕ್ಕದಲ್ಲಿರೋರು ಯಾರೋ ಒಂದು ವ್ಯಕ್ತಿ ಹೇಳಿದ್ರು, ಸ್ವಾಮಿ ನೀವು ಇಲ್ಲಿದ್ದರೆ ಆಗೋದಿಲ್ಲ, ಇಮಿಡಿಯೇಟಾಗಿ ತಗೊಂಡು ಜಯದೇವಿಗೆ ಹೋಗಿ ಅಂದರು. ಆಗ ಯಾರು ಉಟ್ಕೊಂಡು ಅಲ್ಲಿ ಜಯದೇವಿಗೆ ಬಂದರು. ಮಂಜಣ್ಣವ್ರು ಇನ್ನೂ ಬಂದಿರಲಿಲ್ಲ ಚೆಂಬರ್ಗೆ. ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ಹೋದರು, ಅಲ್ಲಿ ಡಾಕ್ಟರ್ ಹತ್ರ ಹೋದರು, ಅವರೆಲ್ಲ ಚೆಕಪ್ ಮಾಡಿದ್ರು. ಅವರು ಒಂದು ಬಿಲ್ ಹಾಕಿದ್ರು, 2.5 ಲಕ್ಷ ಬಿಲ್ ಹಾಕಿದ್ರು. ಯಾರು ಜಯದೇವದಲ್ಲಿ. ಸ್ವಾಮಿ ನಾವು ತುಂಬ ಬಡವರು, ಕೂಲಿ ಮಾಡ್ತೀವಿ ಸ್ವಾಮಿ, ನಮಗೆ ಆ ಶಕ್ತಿ ಇಲ್ಲಲ್ಲ ಸ್ವಾಮಿ, ನಾರಾಯಣ ಹೃದಯಕ್ಕೆ ಹೋದ್ವಿ, ಹಿಂಗಾಯ್ತು, ಇಲ್ಲಿ ಬಂದ್ವಿ, 1 ಲಕ್ಷ ಕಮ್ಮಿ ಮಾಡಿದ್ದೀರಾ, 2.5 ಲಕ್ಷ ಬಿಲ್ ಹೇಳಿದ್ದೀರಾ, ಏನು ಮಾಡೋದು ಅಂದಾಗ ಪಕ್ಕದಲ್ಲಿ ಇದ್ದಾರಲ್ಲ ಇನ್ನೊಬ್ರು ಯಾರೋ 2-3 ಜನ ಪೇಷಂಟ್ಸು, ಆ ಪೇಷಂಟ್ಗೆ ಹೇಳ್ತಾರೆ, ಆ ವ್ಯಕ್ತಿಗೆ, ಡಾಕ್ಟರ್ ಮಂಜಣ್ಣ ಅವ್ರು ಬರ್ತಾ ಇದ್ದಾರೆ, ಸ್ವಲ್ಪ ವೆಯ್ಟ್ ಮಾಡಿ, ಫಸ್ಟ್ ಫ್ಲೋರಲ್ಲಿ 1ನೇ ಫ್ಲೋರಲ್ಲಿ ಹೋಗಿ ಆ ಮಂಜಣ್ಣವ್ರ ಬಾಗ್ಲ ಹತ್ರ ಆ ರೂಮಿಂದ ಆಚೆಗಡೆ ನಿಂತ್ಕೊಂಡಿರಿ, ಅವ್ರು ಬಂದಾಗ ಸೀದಾ ಕಾಲಕ್ಕೆ ಬಿದ್ದೋಗ್ಬಿಡಿ ಅಂತ ಹೇಳ್ತಾರೆ. ಇದು ಸತ್ಯವಾದ ಮಾತು. ಕೇಳಿ, ನಮ್ಮ ಅಧ್ಯಕ್ಷರು ದೇವಣ್ಣವರು ಇದ್ದಾರೆ. ಆಗ ಮಂಜಣ್ಣವ್ರು ಬಂದರು, ಮಾಮೂಲಿ ಆಫೀಸಲ್ಲಿ ಕೂತ್ಕೊಂಡಾಗ ಅಲ್ಲಿ ಪೇಷಂಟ್ಗಳು ಯಾರೋ ಎಷ್ಟೇ ಜನ ಇದ್ರು 1 by 1 ಮಂಜಣ್ಣ ಹತ್ರ ಬಿಟ್ಟಿದ್ದಾರೆ. ಅಲ್ಲಿ ನೋಡಿಕೊಂಡು ಪೇಷಂಟಿಗೆ ತಕ್ಕಂಗೆ ಅವರು ಬಡವರಿಗಿದ್ದಾರೆ, ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು, ಏನು ಮಾಡಬೇಕು ಅನ್ನೋದು ಸಲಹೆಗಳು ಡಾಕ್ಟರ್ಗಳ PAಗಳನ್ನ ಕರೆದು ಹೇಳ್ತಾ ಇರ್ತಾರೆ. ಇವರು ಹೋದರು, ಏನಮ್ಮ ನಿಮ್ಮದು ಪ್ರಾಬ್ಲಮ್ ಅಂದರು. ಸ್ವಾಮಿ ಹಿಂಗಾಗಿದೆ 2.5 ಲಕ್ಷ ಬಿಲ್ ಹೇಳಿದ್ದಾರೆ ಅಂತ. ಅಯ್ಯೋ ಹೌದಾ, ಎಷ್ಟು ಕರಿತೀಯಮ್ಮ ನೀನು? ಸ್ವಾಮಿ ಕಟ್ಟಕ್ಕೆ ಶಕ್ತಿ ಇಲ್ಲ ಸ್ವಾಮಿ ನನಗೆ. ಸರಿ, ಒಂದು ಕೆಲಸ ಮಾಡಿ, ಸ್ವಲ್ಪ ಇರಿ ಅಂತ ಹೇಳ್ಬಿಟ್ಟು PAವ್ರನ್ನ ಕರೆಸ್ಕೊಂಡು ಡಾಕ್ಟರ್ ಕಟ್ಸ್ಕೊಂಡು ಇಮಿಡಿಯೇಟಾಗಿ ಹಾರ್ಟ್ ಆಪರೇಷನ್ ಮಾಡೋದು. ಬರೀ 10,000 ರೂಪಾಯಲ್ಲಿ. ಇದು ದೇವೇಗೌಡ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ. 10,000 ರೂಪಾಯಿ ಏನಕ್ಕೆ? ಬರೀ ಟ್ಯಾಬ್ಲೆಟ್ಸ್ ಅದಕ್ಕೆ 10,000 ರೂಪಾಯಲ್ಲಿ ಇವತ್ತು ಅವರು ಜೀವ ಉಳಿತು. ಅವ್ರ ಮನೆಯಲ್ಲಿ 12 ಜನ ಇದ್ದಾರೆ. ಅವರು ಪಕ್ಕ ಕಾಂಗ್ರೆಸ್ಸಿಗರು, ಯಾರು ಬಂದರೂ ನಾವು ಓಟ್ ಹಾಕಲ್ಲ, ಹಾಕೋದೇ ನಮ್ಮ ದೇವರಿಗೆ ಅಂತಾರೆ. ಈ ಥರ ಹಲವಾರು ಜನ ಇದ್ದಾರೆ. ಇವತ್ತು ಏನು ನಾರಾಯಣ ಸ್ವಾಮಿ ಸಾಹೇಬ್ರ ನೇತೃತ್ವದಲ್ಲಿ ಕುಮಾರಣ್ಣವ್ರ ಗಮನಕ್ಕೂ ತಂದಿದ್ದೀನಿ. ನನ್ನ ಸ್ನೇಹಿತರಾದಂಥ ಸತೀಶ್ ರೆಡ್ಡಿವರೆಗೂ ನಾರಾಯಣ ಸ್ವಾಮಿ ಇಬ್ಬರನ್ನೂ ಕುಮಾರಣ್ಣ ಹತ್ರ ಕುಂದಿಸಿ ಆನೇಕಲ್ ತಾಲೂಕು ಇನ್ಚಾರ್ಜು ಅವರಿಬ್ಬರು ಕುದುರೆಗಳನ್ನ ನಾವು ಬಿಟ್ಟು ಅವರಿಂದ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ನಾವು ಎಲ್ಲ ಸೇರಿ ಭಾರತೀಯ ಜನತಾ ಪಕ್ಷಕ್ಕೆ ರಾತ್ರಿ ಅದು ದುಡ್ಡು ಇವತ್ತೇನು ಧರ್ಮ ಅಧರ್ಮ ವಿದ್ಯುದಲ್ಲಿ ನಾವು ಗೆಲ್ತೀವಿ ಅಂತ ಹೇಳ್ತಾ 2 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ 2 ಪಕ್ಷಗಳನ್ನು ಒಂದಾಗಿಸಿ JDS ಅನ್ನು BJPನ ಒಂದೇ ವೇದಿಕೆಯಲ್ಲಿ ತಂದು JDSನ ಸಂಪೂರ್ಣ ಬೆಂಬಲವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟು, ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು JDS ಕೊಟ್ಟು NDA ಮಾಡಿ ಅದರ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ರವರನ್ನು ನಮ್ಮ ವರಿಷ್ಠರು ತೀರ್ಮಾನ ಮಾಡಿ ಇವತ್ತು ಸ್ಪರ್ಧೆಗಿಳಿಸಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತು, ನಾನು ಕೂಡ ಹಿಂದೆ ಸ್ಪರ್ಧೆ ಮಾಡಿದ್ದೆ. ಹಾಗಾಗಿ ನನಗೂ ಮತ್ತು ಆನೇಕಲ್ಗೂ ಅವಿನಾಭಾವ ಸಂಬಂಧ. ಆದರೆ ಇವತ್ತು ಪರಿಸ್ಥಿತಿ ಭಾಳ ಅನುಕೂಲಕರವಾಗಿದೆ. ಕಳೆದ 3-4 ಚುನಾವಣೆಗಳಲ್ಲಿ ನಾವು ಗೆಲ್ಲಕ್ಕಾಗಿರಲಿಲ್ಲ. ಇವತ್ತು ಯಾರಿಗೂ ಕೂಡ ವಿರೋಧ ಪಕ್ಷಗಳ ಯಾವುದೇ ಅಸ್ತ್ರಕ್ಕೆ ಸಿಗದೇ ಇರತಕ್ಕಂಥ ಜನಾನುರಾಗಿ ಅಭ್ಯರ್ಥಿಯನ್ನು ನಮ್ಮ ಪಕ್ಷ ನಮಗೆಲ್ಲರಿಗೂ ಕೊಟ್ಟಿದೆ. ಇವತ್ತು ಬೆಳಿಗ್ಗೆ ಚನ್ನಪಟ್ಟಣದಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ನಾವು ಮತ್ತು JDS ಒಟ್ಟಿಗೆ ಸೇರಿಕೊಂಡು. ದಿಢೀರಂತ ನಾಳಿದ್ದು ಮಂಗಳವಾರ 2 ಪಕ್ಷದ ಮುಖಂಡರುಗಳ ಸಾರ್ವಜನಿಕ ಸಭೆಯನ್ನು ಮಾನ್ಯ ಕುಮಾರಸ್ವಾಮಿರವರ ಆದೇಶದಂತೆ ನಾವು ಮಂಗಳವಾರ ಚನ್ನಪಟ್ಟಣದಲ್ಲಿ BJP ಮತ್ತು JDS ಕಾರ್ಯಕರ್ತರ ಸಮಾಗಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕ ಸಭೆ. ತಾವೆಲ್ಲರೂ ಕೂಡ ಬಿಡುವು ಮಾಡಿಕೊಂಡು ಸಭೆಗೆ ಬಂದು ಹೋಗಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಯಾಕೆ ಈ ಸಭೆ ಅಂತ ಅಂದರೆ, ಇಷ್ಟು ದಿವಸ ನಾವು ಮತ್ತು JDS ಪಕ್ಷ ಪರಸ್ಪರ ವಿರೋಧವಾಗಿ ಕೆಲಸ ಮಾಡ್ಕೊಂಡು ಬಂದವರು.
ಇವತ್ತು ರಾಮನಗರ ಜಿಲ್ಲೆಯಾದ್ಯಂತ ನಮ್ಮ ಒಟ್ಟಾರೆ 8 ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಗ್ಗಟ್ಟಾಗಿ ಈ ಕಾಂಗ್ರೆಸ್ಸನ್ನು ಮಣಿಸಬೇಕು. ಏನು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯ ದಾಷ್ಟ್ಯ, ದೌರ್ಜನ್ಯ, ದಬ್ಬಾಳಿಕೆಗೆ ಪಾಠ ಕಲಿಸಬೇಕು ಅಂತೇಳಿ ಅದರಲ್ಲೂ ರಾಮನಗರ ಜಿಲ್ಲೆಯ ಜನ JDS ಮತ್ತು BJP ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಎಲ್ಲ ಕಡೆ ಹೇಳ್ತೀನಿ, ನೀವು ಯಾರು ರಾಮನಗರ ಜಿಲ್ಲೆಯಲ್ಲಿ ಹೋದಾಗ ಆನೇಕಲ್ ಈ ಸಾರಿ ನಾರಾಯಣ ಸ್ವಾಮಿ ಅವರ ನೇತೃತ್ವ ಇದೆ. ಕಳೆದ ಬಾರಿ ಅವರು ನಮ್ಮ ಕೇಟಿ ಸಿಕ್ಕಿರಲಿಲ್ಲ. ಈ ಸಾರಿ ಇಲ್ಲೇ ಇದ್ದು ಒಂದು ಕ್ಷೇತ್ರವನ್ನು ಮುನ್ನಡೆಸ್ತಾರೆ. ಆನೇಕಲ್ಲಿಂದ ನಮಗೆ ಬಹಳ ಹೆಚ್ಚಿಗೆ ಮತಗಳನ್ನ ಕೊಡಿಸ್ತಾರೆ. 50,000ಕ್ಕಿಂತ ಹೆಚ್ಚಿಗೆ ಲೀಡ್ ಕೊಡಿಸ್ತಾರೆ ಅಂತ ನಾನು ನಮ್ಮ ಜಿಲ್ಲೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇರ್ತೀನಿ. ಬಹುಶಃ ಆನೇಕಲ್ನಲ್ಲಿ ಹೆಚ್ಚಿಗೆ ಲೀಡ್ ಕೊಡ್ತೀರಿ ನೀವೆಲ್ಲರೂ ಅಂತ ನಾನಾದರೂ ಭಾವಿಸ್ಕೊಳ್ತಾ, ಹಾಗಾಗಿ ಬೆಂಗಳೂರು ಸೌತಲ್ಲಿ ಕೃಷ್ಣಪ್ಪ ಇರ್ಬೋದು, ಇವತ್ತು ಮುನಿರತ್ನ ಇರ್ಬೋದು, ಒಟ್ಟಾರೆ ಅರ್ಬನ್ ಮತಗಳು ಕೂಡ ಅತಿ ಹೆಚ್ಚಿಗೆ BJP ನಮ್ಮ ಅಭ್ಯರ್ಥಿಗೆ ಬರ್ತವೆ. ಗ್ರಾಮಾಂತರದಲ್ಲೂ ಕೂಡ ಇವತ್ತು ನಾವು ಪೈಪೋಟಿಯನ್ನು ಕೊಡ್ತಾ ಇದ್ದೀವಿ. ಇವತ್ತೇನು ಕನಕಪುರದಲ್ಲಿ ಅವರು ಓಟನ್ನು ತಗೋತಾರೆ, ಅದಕ್ಕಿಂತ ಹೆಚ್ಚಿಗೆ ಓಟನ್ನು ನಾವು ಇವತ್ತು ಚನ್ನಪಟ್ಟಣದಲ್ಲಿ ಕೊಡ್ತೀವಿ. ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಿದ್ದಂಥ ಮತ ಕೇವಲ 14,000. 2,20,000 ಮತಗಳಲ್ಲಿ ಪೋಲಿಂಗ್ ಆದಂಥ ಮತಗಳಲ್ಲಿ ನಾನು ಮತ್ತು ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಹಂಚ್ಕೊಂಡಿದ್ದೀವಿ. ಕಾಂಗ್ರೆಸ್ಗೆ ಡೆಪಾಸಿಟ್ ಸಿಕ್ಕಿಲ್ಲ, ಬರೀ 14,000 ಮಾತ್ರ ಓಟು ಬಂದಿತ್ತು. ಹಾಗಾಗಿ 1,00,000ಕ್ಕಿಂತ ಹೆಚ್ಚಿಗೆ ಮತವನ್ನು ನಾವು ಚನ್ನಪಟ್ಟಣ ತಾಲೂಕಿನಲ್ಲಿ ನಾವಿಬ್ಬರು ಕೊಡ್ತೀವಿ. ಹಾಗಾಗಿ ರಾಮನಗರದಲ್ಲೂ ಕೂಡ ವಾತಾವರಣ ಚೆನ್ನಾಗಿದೆ, ಮಾಗಡಿಯಲ್ಲಿ ಚೆನ್ನಾಗಿದೆ. ನಾವು ನಿನ್ನೆ ಕುಣಗಲ್ಗೆ ಹೋಗಿದ್ದು, ಅಲ್ಲೂ ಕೂಡ ಬಹಳ ಉತ್ಸುಕವಾಗಿದ್ದಾರೆ. ಅಲ್ಲಿ ಅಣ್ಣ ತಮ್ಮಂದಿರಿಬ್ರು, JDS ಇಂದ ನಾಗರಾಜಪ್ಪನವರು ಮತ್ತು BJPಯಿಂದ ಕೃಷ್ಣಕುಮಾರ್, ಇವರಿಬ್ಬರು ಅಣ್ಣ ತಮ್ಮದಿರು ಓಟ್ ಹಂಚ್ಕೊಳ್ಳಾಗಿ ಅಲ್ಲಿ ಕಾಂಗ್ರೆಸ್ ಗೆಲ್ತು. ಇವತ್ತು ಅವರಿಬ್ಬರು BJP ಮತ್ತು JDS ಒಂದಾಗಲಾಗಿ ಅಲ್ಲೂ ಕೂಡ ನಮಗೆ ಶಕ್ತಿ ಬಂದಿದೆ. ಒಟ್ಟಾರೆ 8 ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮೇಲ್ನೋಟಕ್ಕೆ ಮಂಜುನಾಥರವರು ಇವತ್ತು ಎಲ್ಲ ದೃಷ್ಟಿಕೋನದಿಂದ ನೋಡಿದಾಗಲೂ ಕೂಡ ಇವತ್ತು ಜನಗಳ ಮನಸ್ಸನ್ನೇ ಗೆದ್ದಿದ್ದಾರೆ. ಅವರು ಮುಂದೆ ಇದ್ದಾರೆ. ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ನೀವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಮಂಜುನಾಥ್ ಅವ್ರಿಗೆ ಗೆಲ್ಲಿಸಬೇಕು. ಮಂಜುನಾಥ್ ಅವರು ಒಬ್ಬರು MP ಆಗುವುದಲ್ಲ, ಮಂಜುನಾಥ್ ಅವರು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ಆಗಬೇಕು. ನನಗೆ ಈ ಮಂಜುನಾಥ್ ಅವ್ರ ಮಾತನ್ನು ಕೇಳ್ತಾ ಇದ್ದಾಗ ತಪ್ಪೋ ಸರಿನ ನಮಗೆ SM ಕೃಷ್ಣ ಅವರು ನೆನಪು ಬರ್ತಾರೆ. SM ಕೃಷ್ಣ ಅವರು ಇದ್ದಂಥ ಒಂದು ಗಾಂಭೀರ್ಯ, ಅವರ ನಡವಳಿಕೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾನು ಮಂಜುನಾಥ್ ಅವರಲ್ಲಿ ಕಾಣ್ತಾ ಇದ್ದೇನೆ. ಅವರು ಕೂಡ ಉನ್ನತ ಎತ್ತರಕ್ಕೆ ಬೆಳೀಲಿ, ಮಂಜುನಾಥ್ ಅವರು ಮುಂದಿನ ಕೇಂದ್ರ ಸಂಪುಟದಲ್ಲಿ ಸಚಿವರಾಗಲಿ ಅಂತ ಹೇಳ್ತಾ ನಾನು ನಾರಾಯಣ ಸ್ವಾಮಿ ಅವ್ರಿಗೆ ಹೇಳಿದೆ, ನೀನು ಇಲ್ಲೇ ಇರೋಣ, ನೀನು ಇಲ್ಲೇ ಇದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡ್ತೀವಿ, ಆದಷ್ಟು ಬೇಗ ಈ ಸರ್ಕಾರ ತೆಗಿತೀವಿ, ಇನ್ನೊಂದು 2 ತಿಂಗಳಲ್ಲಿ ಹೊಸ ಸರ್ಕಾರ ಮಾಡಿದಾಗ ಇಲ್ಲೇ ಇರಬೇಕು ಅಂತೇಳಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳಿದ್ದೀನಿ. ಯಾಕೆ ಈ ಮಾತನ್ನ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈ ಸರ್ಕಾರ ಇರ್ತಕ್ಕಂಥ ಎಲ್ಲ ಬಹುತೇಕ ಶಾಸಕರು ಬಹಳ ಭ್ರಮನಿರಸನಾಗೋಗಿದ್ದಾರೆ. ಬಹಳಷ್ಟು ಜನ ನನ್ನ ಹತ್ರ ಮಾತಾಡ್ತಾರೆ, ಎಲ್ಲ ನನ್ನ ಸಂಪರ್ಕದಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಅಣ್ಣ ಈ ಸರ್ಕಾರ ಬೇಡ ಅಣ್ಣ, ನಮಗೇನು ಕೆಲಸನೇ ಇಲ್ಲ ಈ ಸರ್ಕಾರದಲ್ಲಿ, MLAಗಳಾಗಿದ್ದು ವೇಸ್ಟ್ ಆಗಿಬಿಟ್ಟಿದ್ದೀವಿ, ನಾವೇನು ಮಾಡೋಕ್ಕಾಗ್ತಾ ಇಲ್ಲ, ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಅಂತೇಳಿ. ಆದರೆ ಈ ಚುನಾವಣೆ ಆದಮೇಲೆ ಅದಕ್ಕೆ ಕಾಂಗ್ರೆಸ್ನ ಶಾಸಕರುಗಳೇ ಅದಕ್ಕೆ ಚಾಲನೆ ಕೊಡ್ತಾರೆ. ಈಗಾಗಲೇ ಅವರೆಲ್ಲ ಗುಂಪಾಗಿ ರೆಡಿಯಾಗಿದ್ದಾರೆ. ಆ MLAಗಳ ಸಹಕಾರ ಇಲ್ಲದೇ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ MP ಚುನಾವಣೆಗೆ ಕ್ಯಾಂಡಿಡೇಟ್ಗಳೇ ಇಲ್ಲ. ಎಲ್ಲ ಕಡೆ MP ಚುನಾವಣೆಗೆ ಯಾಕೆ ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದರೆ, ಅವರಲ್ಲಿ ತೀರ್ಮಾನ ಆಗಿದ್ದಾರೆ, MP ಚುನಾವಣೆ 28ಕ್ಕೆ 28 ಕೂಡ BJP ಗೆಲ್ತದೆ, ಜನಸಾಮಾನ್ಯರು BJP ಪರ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಇರ್ತಕ್ಕಂಥ ಶಾಸಕರುಗಳೇ ಇವತ್ತು ಯಾರು ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಈ ಚುನಾವಣೆ ಆದಮೇಲೆ ಈ ಸರ್ಕಾರ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯ ಮತ್ತು ಕೇಂದ್ರದಲ್ಲಿ ಇರ್ತದೆ ಅಂತ ಹೇಳ್ತಾ, ಮಂಜುನಾಥರವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ನಾನು ಕೂಡ ಶುಭವನ್ನು ಹಾರೈಸಿ, ಬಂಧುಗಳೇ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಬಹಿರಂಗ ಸಭೆ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಕಾಂಗ್ರೆಸ್ ಮತ್ತು JDSನ ಕಾರ್ಯಕರ್ತರ ಬಹಿರಂಗ ಸಭೆ ನಾವು ರಾಮನಗರ ಜಿಲ್ಲೆಯಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ನಾಳಿದ್ದೇ ಮಾಡಬೇಕು ತುರ್ತಾಗಿ ಅಂತ ಹೇಳಿದ್ದಾರೆ. ಹಾಗಾಗಿ ಚನ್ನಪಟ್ಟಣದಲ್ಲಿ ಪ್ರಥಮ ಬಾರಿಗೆ 2 ಪರಸ್ಪರ ವಿರೋಧ ಇದ್ದಂಥ 25 ವರ್ಷಗಳ ಕಾಲ ವಿರೋಧವಾಗಿ ಕೆಲಸ ಮಾಡಿದಂಥ ಪಕ್ಷದ ಮುಖಂಡರುಗಳು ಒಂದೇ ವೇದಿಕೆಯಲ್ಲಿ ಸೇರ್ತಾ ಇದ್ದಾರೆ. ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ರೀತಿ ಗ್ರಾಮಾಂತರ ಲೋಕಸಭೆಗೆ ಒಂದು ಅದೃಷ್ಟ ಅಂತಂದರೆ ತಪ್ಪಾಗಲಾರ್ದು. ನಮ್ಮ ಹತ್ರ ಭಾಳ
ಚೆನ್ನಾಗಿ ಚಿನ್ನದ ಒಡವೆ ಇತ್ತು. ಆ ಒಡವೆಗೆ ಒಂದು ಡೈಮಂಡ್ ಬೇಕಾಗಿತ್ತು. ಡೈಮಂಡ್ ಆಗಿ ಬಂದಿರುವಂಥ ಡಾಕ್ಟರ್ ಮಂಜುನಾಥ್ ಸಾಹೇಬ್ರೆ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಆನೇಕಲ್ಲಿನ ನಾಯಕರು. ಮೊದಲನೇದಾಗಿ ನನಗೂ ಟಿಕೆಟ್ಗೆ ರೆಕಮೆಂಡ್ ಮಾಡಿದಂಥ ಮಂತ್ರಿಗಳಾಗಿದ್ದಂಥ ನಾರಾಯಣ ಸ್ವಾಮಿ ಸಾಹೇಬ್ರೆ, ಎಲ್ಲ ವಿದ್ಯೆಯನ್ನು ಕಲ್ತಿ ಗ್ರಾಮಾಂತರಕ್ಕೆ ದಾರಿ ಎಳಿಲಿಕ್ಕೆ ಬಂದಿರುವಂಥ ಮಂತ್ರಿಗಳಾದಂಥ ಮುನ್ರತ್ನ ಅವರೇ, ಮತ್ತು ಹೀರೋ ಆಗಿ ಸಿನಿಮಾ ತೆಗೆದು ಮಂತ್ರಿ ಆಗಿ ನಮ್ಮ ಲೋಕಸಭೆಯನ್ನು ಗಟ್ಟಿ ಮಾಡಿ ಮತ್ತೆ ಡಾಕ್ಟ್ರನ್ನ ಕೆಲಸಕ್ಕೆ ಬಂದಿರುವಂಥ ಯೋಗೇಶ್ವರ್ ಅವರೇ, ಮತ್ತು ಇಲ್ಲಿನ JDS ನಾಯಕರು ಆದಂಥ ಗೆಳೆಯ ಮಂಜಣ್ಣವರೇ, ರಾಜು ಅವರೇ, ಹುಲ್ಲಳ್ಳಿ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲಿರುವ ನನ್ನ ಹೃದಯದಲ್ಲಿರುವಂಥ ಎಲ್ಲ ನಾಯಕರೇ, ಒಂದು ಸ್ವಲ್ಪ ಆನೇಕಲ್ಲಲ್ಲಿ ಯಾಕೋ ತಾವರೆ ಹೂವು ಸ್ವಲ್ಪ ನೀರು ಕಮ್ಮಿ ಆಗಿ ಬಾಡೋಗಿತ್ತು. ಈ ವೇದಿಕೆ ಮೇಲಿರೋ ನಾಯಕರೆಲ್ಲ ನೋಡಿದ ಮೇಲೆ ತಾವರೆ ಹೂವು ಭಾಳ ಕಳೆಯಾಗಿ ಇವತ್ತು ಕಾಣ್ತಾ ಇದೆ ಆನೇಕಲ್ಲ. ಒಂದು ರೀತಿ ಸಂತೋಷ ಆಗ್ತದೆ. ಕಾರಣ ನಾವು ಅಕ್ಕಪಕ್ಕದಲ್ಲಿರೋರು ನಾವು ಭಾಳ ಚೆನ್ನಾಗಿರ್ಬೇಕು. ನಮ್ಮ ಗಾಳಿ ನಿಮಗೆ ತಗಲ್ಬೇಕು, ನಿಮ್ಮ ಗಾಳಿ ನಮಗೆ ತಗಲ್ಬೇಕು. ಇವತ್ತಿನ ದಿನ ಭಾಳ ಗಟ್ಟಿಯಾಗಿ ಲೋಕಸಭೆಯಲ್ಲಿ ಎಲ್ಲರ ಪ್ರಯತ್ನದಿಂದ ಇವತ್ತು ಆಲ್ರೆಡಿ ಈ ಎದುರಾಳಿಗೆ ಭಾಳ ಯೋಚನೆ ಬಂದಿದೆ. ಪಾಪ ಪಂಚಾಯಿತಿ ಅಧ್ಯಕ್ಷರು ಹೋಗ್ತಿದ್ರು, ಮಾತಾಡಿಸ್ತಾ ಇರಲಿಲ್ಲ. ಇವತ್ತು ಪಂಚಾಯಿತಿ ಮೆಂಬರನ್ನು ಕರೆದು ಮಾತಾಡಿಸುವಂಥ ಪರಿಸ್ಥಿತಿ ಅವ್ರು ಇವತ್ತಿನ ದಿನ ಬಂದಿದೆ. ಯಾರೇ ಹೋಗ್ತಿದ್ರು ತಲೆಯನ್ನು ಎತ್ಕೊಂಡು ಹೋಗ್ತಿದ್ರು. ಇವಾಗ ಭಾಳ ಪ್ರೀತಿಯಿಂದ ಏನಪ್ಪ ಅಂತಿದ್ದಾರೆ. ಮೊದಲು ಏನೋ ಅಂತ ಇದ್ರು, ಅಣ್ಣ ಅನ್ನೋ ಸ್ಥಿತಿಗೆ ಇವತ್ತು ನಮ್ಮ ಡಾಕ್ಟ್ರು ಇನ್ನೂ ಕ್ಯಾನ್ವಾಸ್ ಶುರು ಮಾಡಿಲ್ಲ. ಆವಾಗಲೇ ಇವತ್ತಿನ ದಿನ ಒಳ್ಳೆ ವಾತಾವರಣ ಇವತ್ತು ಬಂದಿದೆ. ಎಲ್ಲ ಕಡೆ ನಾನು ಯಾರಿಗೆ ಫೋನ್ ಮಾಡಿದ್ರು, ಕ್ಷೇತ್ರದಲ್ಲಂತ ಎಲ್ಲ ನಾಯಕರ ಜೊತೆ, ಅಪಾರ್ಟ್ಮೆಂಟ್ಗಳ ಜೊತೆ ಇವತ್ತು ಒಂದು 10 ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ. ಅವರು ಮೊದಲನೇ ಕ್ವಶನ್ನು ಮೋದಿಯವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ಒಳ್ಳೆ ಅಭ್ಯರ್ಥಿಯನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ, ಅದು ದೇವೇಗೌಡರಿಗೆ ಬಹಳ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಎಲ್ಲರೂ ಮನಸ್ಸಲ್ಲಿ ಇವತ್ತಿನ ದಿನ ಹೇಳ್ತಾ ಇದ್ದಾರೆ. ನಾನು ಆನೇಕಲ್ಲಿನ ನಮ್ಮೆಲ್ಲ ನಾಯಕರಿಗೆ ಒಂದೇ ಕೇಳ್ಕೊಳ್ಳೋದು, ಹಿಂದೆ ಏನಾಗಿತ್ತು ಅಂತ ಒಂದು ಸೆಕೆಂಡು ನಾವು ಚರ್ಚೆ ಮಾಡೋದು ಬೇಡ. ಎಲ್ಲಿ ಹೋಟ್ಲ ಹತ್ರ, ಟೀ ಅಂಗಡಿ ಹತ್ರ, ಅಲ್ಲಿ ಇಲ್ಲಿ ವಾಡಕ್ಲಾ ವೀಡಕ್ಲಾ ಅನ್ನೋದು ಬಿಟ್ಬಿಟ್ಟು ಅಂದ್ರು ಮುಂಚೆಗಳು ಭಾಗ ಓಟಿಸ್ತೀನಿ ಅಂತ ಹೇಳೋ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಚರ್ಚೆ ಮಾಡೋದ್ರಿಂದ ನಮಗೇನೂ ಲಾಭ ಇಲ್ಲ. ಮುಂದಿನ ದಿನದಲ್ಲಿ ನಿಮಗೆ ಬರುವಂತ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳೆಲ್ಲ ಗಟ್ಟಿ ಆಗಬೇಕು ಮತ್ತು ಎಲ್ಲರ ಶಕ್ತಿಯನ್ನು ತುಂಬಬೇಕು. ಮುಂದಿನ ದಿನದಲ್ಲಿ ಇಲ್ಲಿ ಆನೇಕಲ್ಲಲ್ಲಿ ಮತ್ತೆ ಬಿಜೆಪಿಯ ಶಾಸಕರು ಆಗಬೇಕು ಅನ್ನೋದಾದ್ರೆ ಇವತ್ತಿನ ದಿನ ಆನೇಕಲ್ಲಲ್ಲಿ 50,000ಕ್ಕಿಂತ ಜಾಸ್ತಿ ಲೀಡನ್ನು ಕೊಡ್ತೀರಂತ ಬಹಳ ಅಚಲವಾದಂತಹ ನಂಬಿಕೆ. ನೀವೇನು ಸಾಮಾನ್ಯದರಲ್ಲ. ನಮ್ಮ ಅಣ್ಣನ ಲೋಕಸಭೆ ಸದಸ್ಯರಾಗಿ ಮಾಡಿದ್ದೀರಾ, ಕುಮಾರಣ್ಣನ ಲೋಕಸಭೆ ಸದಸ್ಯರಾಗಿ ಮಾಡಿದ್ದೀರಾ. ನಿಮ್ಗೆಲ್ಲ ಬಹಳ ಶಕ್ತಿ ಇದೆ, ಬುದ್ಧಿವಂತರಿದ್ದೀರಾ. ಎಲ್ಲರೂ ಒಗ್ಗಟ್ಟಾಗಿ ನೀವು ಸೇರಿದ್ರೆ ನಿಮ್ಗೆ ಯಾರು ಎದುರಾಳಿನೇ ಇವತ್ತೊಂದಿಲ್ಲ. ನಮ್ಮ ನಾರಾಯಣ ಸ್ವಾಮಿ ಅವರು ಸಾಹೇಬರು ಬಹಳ ಅದೃಷ್ಟ. ಇಲ್ಲಿದ್ರು ಮಂತ್ರಿ, ಕೇಂದ್ರದಲ್ಲಿದ್ರು ಮಂತ್ರಿಗಳೇ, ಮುಂದೇನೂ ಮಂತ್ರಿಗಳು ಅವ್ರು ಪರ್ಮನೆಂಟ್ ಆಗಿರ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಪಾರ್ಟಿಯಲ್ಲಿ ಅಷ್ಟು ಚೆನ್ನಾಗಿ ಗುರ್ತನ ಮಾಡ್ತಾರೆ. ಇವತ್ತಿನ ದಿನ ಇಲ್ಲಿರೋ ಶಾಸಕರು ಮನೆ ವಿಧಾನಸೌಧ ಸಿಕ್ಕಿದ್ರು, ನಾ ಹಣೆ ಬರೋ ಸರ್ಲೇದಪ್ಪ, ಈ ಕನಕೂರ್ಮಳ ಉಂಡೆಯವ್ರಿಗೆ ಏನು ಮುಂದಕ್ಕೆ ಕಾಯಲೇದಂತ. ಕೃಷ್ಣಪ್ಪಣ್ಣ ಹೇಳ್ತಾ ಇದ್ರು, ಕೇಂದ್ರದಲ್ಲಿದ್ದರು ಮಂತ್ರಿ, ಇಲ್ಲಿದ್ರು ಮಂತ್ರಿ. ಅದಕ್ಕೆ ನಾನು ಬೆಂಬಲಿಸ್ತೀನಿ, ನಾನು ಅದನ್ನು ಒಪ್ಕೊಳ್ತೀನಿ. ಆದರೆ ಆನೇಕಲ್ಲಿಂದ ಹೋಗುವಾಗ ನೀವು ನಿಮ್ಮ ಡ್ರೈವರ್ ಇಬ್ಬರೇ ಹೋಗ್ಬೇಕು. ಏನು, ನೀವು ನಿಮ್ಮ ಡ್ರೈವರ್ ಇಬ್ಬರೇ ಹೋಗ್ಬೇಕು. ಆನೇಕಲ್ಲಿಂದ ನೀವು ನಿಮ್ಮ ಕ್ಷೇತ್ರಕ್ಕೆ ಹೋಗೋಕ್ಕೆ. ಆನೇಕಲ್ಲಿಂದ ಒಬ್ಬರು ಹೋಗಿಲ್ಲ ಈಚೆಗೆ, ಎಲ್ಲರೂ ಇಲ್ಲೇ ಎಲೆಕ್ಷನ್ ಮಾಡ್ಬೇಕು. ಇದು ಗ್ಯಾಪ್ ಇಟ್ಕೊಳ್ರಿ. ಇಲ್ಲ, ಮುನ್ರತ್ನ ಸಾಹೇಬರು ಹೇಳೋದು ಸರಿ ಇದೆ.
ಆದರೂ ನಾವೆಲ್ಲ ಒಂದು ಕಡೆ ಚಿತ್ರದುರ್ಗಕ್ಕೆ ಹೋಗೋ ಕಡೆ ಒಂದು 2 ಚೆಕ್ ಪೋಸ್ಟನ್ನು ಹಾಕ್ತೀವಿ. ಯಾಕೆ ಅಂತಂದರೆ ಇಲ್ಲಿಂದ ಯಾರು ಅಲ್ಲಿ ಹೋಗೋದು ಬೇಡ. ಕಾರಣ 5 ವರ್ಷ ಅಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದರೆ ಕಾರ್ಯಕರ್ತರ ಪರಿಚಯ ಇದೆ, ವಿಶ್ವಾಸ ಇದೆ, ಅವ್ರು ಅಲ್ಲಿ ಗೆದ್ದೇ ಗೆಲ್ತಾರೆ. ನೀವು ಯಾರು ಚಿಂತೆ ಮಾಡಬೇಕು. ಆಂಜಿನಪ್ಪ ಅಂತ ಈ ಕಡೆ ಒಣ್ಣೆ ಆ ಕಡೆ ಮೆತ್ಕೊಬಹುದು. ಯಾಕೆ ಅಂತಂದರೆ ಭಾಳ ನಿಮ್ಮ ಶಕ್ತಿಯನ್ನು ಇಲ್ಲೇ ತುಂಬಿ. ನಾರಾಯಣ ಸ್ವಾಮಣ್ಣವ್ರಿಗೆ ಅಲ್ಲೇನೂ ಟೆನ್ಷನ್ ಇಲ್ಲ, 101% ಅಲ್ಲಿ ಗೆಲ್ತಾರೆ. ನಾರಾಯಣ ಸ್ವಾಮಣ್ಣವ್ರು ಎಲೆಕ್ಷನ್ ಮುಗಿಯೋವರೆಗೂ ಪಬ್ಲಿಕ್ ಮೀಟಿಂಗ್ ಬಂದೋಗ್ಲಿ, ಬಾಕಿ ಟೈಮಲ್ಲಿ ಅಲ್ಲೇ ಇರಲಿ. ನೀವು ನಾಯಕರುಗಳೆಲ್ಲ ಗಟ್ಟಿಯಾಗಿ ಇಲ್ಲೇ ಇದ್ರೆ ಗೆಲ್ಲೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಭಾಳ ಒಳ್ಳೆ ವಾತಾವರಣ. ಅದರಲ್ಲೂ ನಮ್ಮ ಯೋಗೇಶ್ವರ್ ಅವ್ರಿಗೆ, ಮುನ್ರತ್ನ ಸಾಹೇಬರಿಗೆ ಸತ್ವಾಗಿ ಹೇಳ್ತೀನಿ, ಇವ್ರು ಹೆಚ್ಚು ಕಮ್ಮಿ 6 ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ. ನಾನು ವೇದಿಕೆಯಲ್ಲಿ ಹೇಳಿದೆ, ನನ್ನ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದು ಸ್ವಲ್ಪ ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳಬೇಕು. ಕಾರಣ ನಮ್ಮ ಡಾಕ್ಟ್ರ್ ಕಂಟಿನ್ಯೂ ಮಾಡಿದ್ರೆ ರಿಲೀವ್ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಾಕ್ಟ್ರಿಗೆ ಏನಾರ ಇನ್ನೊಂದು 2 ವರ್ಷ ಎಕ್ಸ್ಟೆನ್ಷನ್ ಮಾಡಿಬಿಟ್ಟಿದ್ರೆ ಕಷ್ಟ ಆಗ್ತಿತ್ತು. ನಮ್ಮ ಯೋಗೇಶ್ವರ್ ಸಹ ಕೇಳಿದೆ, ಅಪ್ಪ ನಿನ್ನ ಸವಾಸನೆ ಬೇಡ, ನನಗೆ ಡಾಕ್ಟ್ರ್ ನಿಲ್ಲಿಸ್ಬಿಡೋಣ ಅಂತೇಳಿ ನಮ್ಮ ಯೋಗೇಶ್ವರ್ ಸಾಹೇಬ್ರು ಭಾಳ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾರೆ. ತಮ್ಮೆಲ್ಲ ಕೇಳ್ಕೊಳ್ಳೋದಿಷ್ಟೆ, ನೀವೆಲ್ಲಾದರೂ ಫೋನಲ್ಲಿ ಮಾತಾಡ್ತಾ ಇರಿ, ಟೀ ಅಂಗಡಿ ಹತ್ರ ಮಾತಾಡ್ತಾ ಇರಿ, ನಿಮ್ಮ ಕೆಲಸ ಎಲ್ಲ ಮುಗಿಸಿ, ರಿಯಲ್ ಎಸ್ಟೇಟ್ ಮುಗಿಸಿ, ವ್ಯಾಪಾರ ಮುಗಿಸಿ, ಆದರೆ ಕೊನೆಯಲ್ಲಿ 1 ಸೆಕೆಂಡ್ ಮಾತ್ರ BJP ವೋಟ್ ಹಾಕ್ಬೇಕಂತ ಕಂಪಲ್ಸರಿ ನೀವೆಲ್ಲ ಕೇಳ್ತಾನೆ ಇರ್ಬೇಕು. ಬಾಯಿಂದ ಬಾಯಿಗೆ ಡಾಕ್ಟ್ರು ಒಳ್ಳೆಯವರು ಒಳ್ಳೆಯವರು ಒಳ್ಳೆಯವರು, ಅದು ಸತ್ಯ. ಅದ್ರ ಬಗ್ಗೆ 2 ಪ್ರಶ್ನೆನೇ ಇಲ್ಲ. ಯಾವುದೇ ಕಿವಿಯನ್ನ ಕೊಡಬೇಡಿ. ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಅವ್ರನ್ನ ಅಡ್ಜಸ್ಟ್ ಮಾಡಿದೆ, ಇವ್ರನ್ನ ಅಡ್ಜಸ್ಟ್ ಮಾಡಿದೆ ಅಂತಂದ್ರೆ ಯಾರು ಕಿವಿಯನ್ನ ಕೊಡಬೇಡಿ. ಯಾರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಇಲ್ಲ. ಅವರವರ ಶಕ್ತಿಗೆ ಇವತ್ತಿನ ದಿನ ಚುನಾವಣೆ ಮಾಡಿಸುವಂತ ಶಕ್ತಿ ಇದೆ. ನಮಗೆ ವಿಜೇಂದ್ರ ಸಾಹೇಬರು ಅಧ್ಯಕ್ಷ ಆದ್ಮೇಲೆ ಭಾಳ ಇಡೀ ರಾಜ್ಯದಲ್ಲಿ ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಇವತ್ತು ಯಡಿಯೂರಪ್ಪನವರ ಆಶೀರ್ವಾದ. ಇವತ್ತು ಯಡಿಯೂರಪ್ಪ ಸಾಹೇಬರು 2 ರೌಂಡ್ ಹೊಡೆದ್ರೆ ನಾರಾಯಣ ಸಾಮಣ್ಣ 100% ಜಾಸ್ತಿ ಲೀಡಲ್ಲಿ ಗೆಲ್ತಾರೆ. ನಾರಾಯಣ ಸಾಮಣ್ಣ ಇಲ್ಲಿ ಏನಾರ ಲೀಡ್ ಕೊಡಿಸ್ಲಿಲ್ಲ ಅಂದ್ರೆ ನಾವು ಮಂತ್ರಿಗೆ ಅಗೇನೆಸ್ಟ್ ಮಾಡ್ತೀವಪ್ಪ, ಯಾರೇನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ ನಾರಾಯಣ ಸಾಮಣ್ಣ ಲೀಡ್ ಕೊಡಲೇಬೇಕು. ನಾರಾಯಣ ಸಾಮಣ್ಣನಿಗೆ ಫೋನಲ್ಲಿ ಮಾತಾಡಿದ್ರೆ ಸಾಕು, ಭಾಳ ಶಕ್ತಿ ಇದೆ. ನಮ್ಮ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಅಷ್ಟೇ, ಸ್ವಲ್ಪ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಚೆನ್ನಾಗಿದ್ರು, ಆ ಸ್ಟೈಲ್ ಬಿಟ್ಟು ನಮ್ಮ ಥರ ಸ್ಟೈಲ್ ಕಲ್ತ್ಕೊಂಡು ಕೆಲಸ ಮಾಡೋದು ಅಭ್ಯಾಸನ ಮಾಡಬೇಕು. ಸಾರ್ವಜನಿಕ ಜೀವನದಲ್ಲಿ ನಾವು ತಲೆ ತೆಗೆಸಿ ಕೆಲಸವನ್ನು ಮಾಡಬೇಕು. ನಿಮ್ಮ ಸೇವಕರಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ, ನಿರಂತರವಾಗಿ ನೋಡ್ತಾ ಇದ್ದೀರಿ. ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ. ಆನೇಕಲ್ಲಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಆನೇಕಲ್ ಅಥಾರಿಟಿನಲ್ಲಿ ಮುಂದಕ್ಕೆ ಅವೆಲ್ಲ ನಿಮಗೆ ಬಿಟ್ಟು ಕೊಟ್ಬಿಡ್ತೀನಿ, ಏನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಅವರು ಆ ಇಡೀ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳನ್ನ ತೊಡೆ ತಟ್ಟಿ ನಮ್ಮ ಮುಂದತ್ನ ನಾವು ಚಾಲೆಂಜ್ ಆಗಿ ತಗೊಂಡು ಕೆಲಸವನ್ನು ಮಾಡ್ತೀವಿ. ದಯವಿಟ್ಟು ನಿಮ್ಮೆಲ್ಲರ ಶಕ್ತಿ ಡಾಕ್ಟ್ರಿಗಿರಲಿ. ನಮಗೆ ಎಲ್ಲಿಲ್ಲದಂಥ ಒಂದು ಅದೃಷ್ಟ ಅಂತ ಇವತ್ತು ಡಾಕ್ಟ್ರ್ ಬಗ್ಗೆ ನಮಗೆ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಊಟದ ಸಮಯ ಮುಂದಿನ ದಿನದಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳೇ ನಾನು ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಿರ್ತೀನಿ. ನಮ್ಮ ನಾರಾಯಣ ಸ್ವಾಮಿ ಸಾಹೇಬರಿಗೆ, ಮಂಜಣ್ಣನಿಗೆ ನಾವು ಎಲ್ಲರೂ ಹೇಳೋದಿಷ್ಟೇ, ಸ್ವಲ್ಪ ತಳಿಯಿಂದ ಅಲ್ಲಿಂದ ಇಲ್ಲಿಂದ ವೋಟರ್ ಲಿಸ್ಟ್ ಸೇರ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಲ್ಲಿರೋ ಸುತ್ತ ಇರೋ ಮುಖಂಡರುಗಳು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಜಾಸ್ತಿ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ನಿಮಗಿನ್ನ ಸ್ವಲ್ಪ ಮಾಹಿತಿ ನನಗೆ ಜಲ್ದಿ ಬರ್ತದೆ. ದಯವಿಟ್ಟು ಬಾರ್ಡ್ರುಗಳಲ್ಲಿ ಯಾರಿದ್ದೀರೋ ಅದನ್ನು ದಯವಿಟ್ಟು ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ಚೆಕ್ ಮಾಡ್ತಾ ಇರಿ. ಅದಕ್ಕೆ ಏನು ಬೇಕಾದ್ರೂ ನಿಮ್ಮ ಜೊತೆ ನಾನು ಸಪೋರ್ಟ್ ಆಗಿರ್ತೀನಿ ಅಂತೇಳಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತೀನಿ. ರಾಜ್ಯದ ರಾಜಕಾರಣದಲ್ಲಿ ಬದಲಾವಣೆ ಗಾಳಿಗೆ ಮುನ್ನುಡಿ ಬರೆದವರು ವಿಧಾನ ಪರಿಷತ್ ಸದಸ್ಯರು, ಮಾಜಿ ಮಂತ್ರಿಗಳಾಗಿದ್ದಂಥ ಯೋಗೇಶ್ವರ್ ಅವರೇ, JDSನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಗೊಟ್ಟಿಗೆರೆ ಮಂಜೂರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ
ಯಂಗಾರೆಡ್ಡಿ ಅವರೇ, ರಾಜಶೇಖರ ಅವರೇ, ಆಂಜನಪ್ಪನವರೇ, ಬಸವರಾಜ್ ಅವರೇ, ದ್ಯಾಮೇಗೌಡರೇ, ರಂಗನಾಥ್ ಅವರೇ, ನರಸಿಂಹರೆಡ್ಡಿರವರೇ, ನಮ್ಮ 3 ಮಂಡಲಗಳ ಅಧ್ಯಕ್ಷ ವೇದಿಕೆಯಲ್ಲಿ ಇದ್ದಾರೆ. ಇವತ್ತು ಸಭೆ ಆಗಬೇಕು, ಕಾರ್ಯಕರ್ತರ ದರ್ಶನ ಆಗಬೇಕು. ಇವತ್ತಿನ ಸಭೆ ಭವಿಷ್ಯದ ಚುನಾವಣೆ ಮುನ್ನುಡಿ ಆಗಬೇಕು ಅಂತೇಳಿ ಕೇಳ್ಕೊಂಡಾಗ ಎಲ್ಲ ನಮ್ಮ ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ವೇದಿಕೆ ಮೇಲೆ ಇದ್ದಾರೆ. KP ರಾಜರವರು JDS ಅಭ್ಯರ್ಥಿ ಆಗ್ಬೇಕಂತ ಇದ್ರು. ಪಾಪ ಮಂಜಾಣವರು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ರು, ದ್ಯಾಮೇಗೌಡರು ಇಲ್ಲೆಲ್ಲ. ನಾನು ಕಾಲ ಗುರು ಬರಲಿಲ್ಲ. ಅದು ಹೆಬ್ಬಗೋಡಿಯಲ್ಲಿ BJP ಕಾರ್ಯಕರ್ತರ, BJP ಚುನಾಯಿತ ಸದಸ್ಯರ ಜೊತೆಯಲ್ಲಿ ಒಬ್ಬ ಸ್ನೇಹಿತರಾಗಿ ಕೆಲಸ ಮಾಡ್ತಂತ KP ರಾಜು ಅವರು BJP ಜೊತೆಯಲ್ಲಿರ್ತೇನೆ, BJP ಗೆಲುವಿಗಾಗಿ ನಾನು ಕೆಲಸ ಮಾಡ್ತೇನೆ, ಮಂಜುನಾಥನ ಗೆಲ್ಲಿಸೋದಕ್ಕೆ BJP ಕಾರ್ಯಕರ್ತರ ರೀತಿ ಕೆಲಸ ಮಾಡ್ತೇನೆ ಅಂತ ವೇದಿಕೆ ಮೇಲೆ ಆಸೆ KP ರಾಜರವರೇ. ನಮ್ಮ ಗುರುವರು ಇದ್ದಾರೆ, ವೆಂಕಟೇಶ್ ಅವರು ಇದ್ದಾರೆ, ವೇದಿಕೆಯಲ್ಲಿ ಅನೇಕ ಮುಖಂಡರು ಇದ್ದಾರೆ, ಹಿಂದುಳಿದ ವರ್ಗದ ಮುಖಂಡರು ಇದ್ದಾರೆ. ಮಂಜಾತವ್ರು ಮಾತಾಡಬೇಕು, ನಾನು ಹೆಚ್ಚು ಮಾತಾಡೋದಿಲ್ಲ. ಆದರೂ ಸತೀಶ್ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾಗಿದ್ದಂಥ ಸತೀಶ್ ರೆಡ್ಡಿ ಅವರಿಗೆ ಹಿಂದೆ BJP ಸರ್ಕಾರದಲ್ಲಿ ಚೀಫ್ ವಿಪ್ ಆಗಿದ್ದರು. ಅದಕ್ಕೂ ಮೊದಲು ಆನೇಕಲ್ ತಾಲೂಕಿನ BJP ZP ಮೆಂಬರ್, ನಮ್ಮ ಕಾರ್ಯಕರ್ತ, ನಮ್ಮ ಒಡನಾಡಿ, ನಮ್ಮ ಸ್ನೇಹಿತ, ನಮ್ಮ ಬಂಧು ಸತೀಶ್ ರೆಡ್ಡಿ ವೇದಿಕೆ ಬರಬೇಕು, ಸ್ವಾಗತವನ್ನು ಮಾಡ್ತೇನೆ. ಆ ಜೊತೆಗೆ ನಮ್ಮ ಭಾಗದ ನಮ್ಮ ಮತ್ತೊಬ್ಬ ಸಹೋದರ ಗೋಪಿನಾಥ್ ರೆಡ್ಡಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಗೋಪಿನಾಥ್ ರೆಡ್ಡಿ ಅವರಿಗೆ, ಸತೀಶ್ ರೆಡ್ಡಿ ಅವರಿಗೆ ವಿಶೇಷವಾದಂಥ ಸ್ವಾಗತವನ್ನು ಮಾಡ್ತೇನೆ. ನಮ್ಮ SC ಮೋರ್ಚಾ ಮತ್ತು ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವರು ವೇದಿಕೆಯಲ್ಲಿ ಇದ್ದಾರೆ. ಆನೇಕಲ್ ತಾಲೂಕು BJP ಅಂದರೆ ಕಾಂಗ್ರೆಸ್ನವರಿಗೆ ಸಿಂಹ ಸ್ವಪ್ನ. ಸರ್ ಮುನರತ್ನಪ್ಪನವರೇ, ಕಾಂಗ್ರೆಸ್ನವರಿಗೆ ಸಿಂಹ ಸ್ವಪ್ನ. BJP ಕಾರ್ಯಕರ್ತರ ಅನುಮತಿ ಪಡೆದು ಕಾರ್ಯಕ್ರಮ ನಡೀಬೇಕಾಗಿತ್ತು ಆನೇಕಲ್ ತಾಲೂಕಲ್ಲಿ. ಇವತ್ತಿನ ಸಭೆ ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕ ಮುಖಂಡರು, ನಮ್ಮ ತಾಯಂದರು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಭಾರತೀಯ ಜನತಾ ಪಕ್ಷದ ಕಟ್ಟಾಳುಗಳು, ಈ ಪಕ್ಷವನ್ನು ಕರೆದವರು, ದೇಶದಲ್ಲಿ ಅದ್ವಾನಿಯವರು ರಥಯಾತ್ರೆ ಮಾಡ್ತಾರೆ, ಆನೇಕಲ್ ಅದಕ್ಕೆ ಮುನ್ನುಡಿ. ಜಮ್ಮು ಕಾಶ್ಮೀರ 370 ತೆಗಿಬೇಕು. ಹೋರಾಟಕ್ಕೆ ಮತ್ತೊಂದು ಹೆಸರು ಆನೇಕಲ್ BJP ಕಾರ್ಯಕರ್ತ ಬೇಕ್ರಿ. ನಾವು ರಾಷ್ಟ್ರೀಯತೆ ವಿಚಾರಧಾರೆಗಳು. ನಾವು ಆನೇಕಲ್ ತಾಲೂಕಿನ BJP ಕಾರ್ಯಕರ್ತ, ಸಂಘ ಪರಿವಾರದ ಕಾರ್ಯಕರ್ತ, ಇಡೀ ದೇಶದಲ್ಲಿ 2 ಧ್ವಜ ಒಪ್ಪೋದಿಲ್ಲ. ಅದು ನಮ್ಮ ಧ್ಯೇಯ. ಅದಕ್ಕೆ ನಾವು ಮುಡಿಪಾಗಿದ್ದೀವಿ. ನಾವು ಕೇವಲ ಬೇರೆ BJPಗೆ ಓಟ್ ಹಾಕ್ಬೇಕಂತ ಬಂದಿಲ್ಲ. ನಾವು ಈ ದೇಶದಲ್ಲಿ ರಾಷ್ಟ್ರೀಯತೆಯನ್ನ ವಿಶ್ವಕ್ಕೆ ಮುಟ್ಟಬೇಕು. ಜಮ್ಮು ಕಾಶ್ಮೀರ್ ಈ ದೇಶದ ಭಾರತ ಮಾತೆ ನಮ್ಮ ನೆಲ ಅಂತ ಹೋರಾಟ ಮಾತ್ರ ಅನೇಕ ಕಾರ್ಯಕರ್ತರ ಉಪಸ್ಥಿತಿ ಇಲ್ಲಿದೆ. ಯಾರೋ ಬಂದ್ಬಿಟ್ಟು ಅವ್ರ ಮುಖಂಡರು ಓಟ್ ಹಾಕ್ತೀವಿ. BJP ನನ್ನ ತಾಯಿ. BJPಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧ ಇರ್ತಕ್ಕಂಥ ಕಾರ್ಯಕರ್ತರ ಪಡೆ ಇವತ್ತಿಲ್ಲಿರೋದು ಸರ್ ಇಲ್ಲಿ. ಅದಕ್ಕೆ 50,000 ಲೀಡ್. ಅಟಲ್ ಬಿಹಾರಿ ವಾಜಪೇಯಿ ಕನ್ಸ್ಕೊಂಡವ್ರಿ ನಾವು. ಈ ದೇಶದಲ್ಲಿ
ಭಾರತೀಯ ಜನತಾ ಪಕ್ಷದ ಪ್ರಧಾನಿ ನೋಡಬೇಕು, ಅದ್ವಾನಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ನಾಯಕತ್ವದಲ್ಲಿ ಪ್ರಧಾನಿಯಾದ ನಂತರ ವಿಶ್ವಕ್ಕೆ ನಮ್ಮ ಎದುಗಾರಿಕೆಯನ್ನ ಒಬ್ಬ ಪಾರ್ಲಿಮೆಂಟಿನ 45 ವರ್ಷಗಳ ಲೋಕಸಭಾ ಸದಸ್ಯರಾಗಿ 28 ಪಕ್ಷಗಳೊಂದಿಗೆ ಈ ದೇಶಕ್ಕೆ ಆಡಳಿತವನ್ನು ಕೊಟ್ಟಂತ ಅಟಲ್ ಬಿಹಾರಿ ವಾಜಪೇಯಿ ಆಡಳಿತವನ್ನ ವಿಶ್ವಕ್ಕೆ ತಲೆ ಎತ್ತಿ ಹೇಳಿದವರು ಬಿಜೆಪಿ ಕಾರ್ಯಕರ್ತ ಆನೇಕಲ್ ತಾಲೂಕಲ್ಲಿ. ಈಗ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ, ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಮ್ಗೆ ಯಾರೋ ಬಡವರಿಗೆ ಸಹಾಯ ಆಗಬೇಕು, ಆಟ ಆಪರೇಷನ್ ಆಗಬೇಕು, ಎಲ್ಲಿಂದ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕೇಳಿ, ಸರ್ ಒಬ್ಬ ಬಡವ ಇದ್ದಾನೆ ಸರ್, ಆಟ ಆಪರೇಷನ್ ಆಗ್ಬೇಕು ಸರ್, ತಮ್ಮ ಭೇಟಿ ಆಗ್ಬೋದಾ ಸರ್, ತಮ್ಮ ಸಹಾಯ ಮಾಡ್ಬೋದಾ ಅಂತ ಕೇಳಿದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗಾಗಿ ಮತ ಕೇಳ್ತಾ ಇದ್ದಾನ. ಆ ಒಂದು ಹೆಗ್ಗಳಿಕೆ ನನಗಿದೆ ರೀ. ಒಬ್ಬ ದೇವದೂತನಿಗಾಗಿ ಚುನಾವಣೆಯಲ್ಲಿ ಕೆಲಸ ಮಾಡುವಂತ ಅವಕಾಶ ಬಂದಿದೆ ರೀ. ರಾಕ್ಷಸನನ್ನ ಮನೆಗೆ ಕಳಿಸುವ ದಿನಗಳಲ್ಲಿ ನಮ್ಮ ಪಾತ್ರ ಏನು ಅಂತ ಪ್ರಶ್ನೆಯನ್ನ ಮಾಡಿಕೊಳ್ಳುವ ದಿನ ಬಂದಿದೆ ರೀ. ನಾವು ಈ ದೇಶದ ಈ ರಾಜ್ಯದ ರಾಜಕಾರಣಕ್ಕೆ ರಾಕ್ಷಸರ ಪ್ರವೇಶವಿಲ್ಲ. ದೇವದೂತರಿಗಾಗಿ ದೇಶಭಕ್ತರು ಪ್ರಾಮಾಣಿಕವಾಗಿ ವಿಜಯಕ್ಕಾಗಿ ಗೆಲ್ತಾರೆ, ಗೆಲ್ಲುವ ಪ್ರಯತ್ನ ನಮ್ಮಿಂದ ಆಗ್ತದೆ. ಆ ಒಂದು ಹುಮ್ಮಸ್ಸಿನ ತೆಗೆದ ಕಾರ್ಯಕರ್ತರ ಪಡೆ ಇವತ್ತಿಲ್ಲಿ ಸೇರಿದೆ ಸರ್. ನಾವು ತಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಶಕ್ತಿ ಚಿತ್ರದುರ್ಗದಲ್ಲಿ ಲೋಕಸಭಾ ಸದಸ್ಯ ನೀವು ನನ್ನ ಐಡೆಂಟಿಟಿ ಮಾಡ್ತಾ ಹೋಗಿದ್ರೆ ಯಾರು ಐಡೆಂಟಿಟಿ ಮಾಡ್ತಾ ಇದ್ರಿ? ನಾನು ಕೇಂದ್ರದಲ್ಲಿ ಮಂತ್ರಿ, ಯಾರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ? ವಿಶ್ವನಾಯಕ, ವಿಶ್ವದ ಅನೇಕ ಪ್ರಧಾನಮಂತ್ರಿಗಳು ಕೃಷ್ಣಪ್ಪನವರೇ, ಎಂ ಕೃಷ್ಣಪ್ಪನವರೇ, ಎಂತ ಪ್ರಧಾನಿ ನಮ್ಗಿರೋದು? 25-30 ವರ್ಷಗಳ ಹಿಂದೆ ಭಾರತದ ಪ್ರಧಾನಿ ಬರ್ತಾನೆ ಅಂತ ಹೇಳಿದ್ರೆ ಯಾರೋ ಗುಮಾಸ್ತ ಬರ್ತಾನೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕಂತೇಳಿ ವಿದೇಶದ ಅನೇಕ ಪ್ರಧಾನಿಗಳು, ರಾಷ್ಟ್ರಪತಿಗಳು. ಇವತ್ತು ನರೇಂದ್ರ ಮೋದಿ ಅವ್ರ ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಬೋದ ನಾವು? ವಿಶ್ವದ ಅನೇಕ ರಾಷ್ಟ್ರಗಳ ಅಧ್ಯಕ್ಷರು ಮತ್ತು ಪ್ರಧಾನಿಗಳು ನರೇಂದ್ರ ಮೋದಿ ಅವ್ರ ಜೊತೆಲಿ ಒಂದು ಫೋಟೋ ತೆಗೆಸ್ಕೊಬೋದ? ಇದು ಸಂಘ ಪರಿವಾರ ಬೆಳೆಸಿರ್ತಕ್ಕಂಥ ಕಾರ್ಯಕರ್ತನ ಕೊಡುಗೆ, ಆ ಸಂಸ್ಕಾರ, ವಿಶ್ವಕ್ಕೆ ಮಾರ್ಗದರ್ಶನ, ದೇಶದ ಅಭಿವೃದ್ಧಿಯನ್ನ ಅಮೆರಿಕವು ನಾಚಿಸುವಂತೆ ಅಭಿವೃದ್ಧಿಯನ್ನ ಕೊಂಡೊಯ್ತಕ್ಕಂಥ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ ತಮ್ಮೆಲ್ಲರ ಪರಿಶ್ರಮ ಇರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಈ ಕಾರ್ಯಕರ್ತರಿಗೆ ಮತ್ತೊಂದು ವಿಚಾರ ಹೇಳ್ತೇನೆ ಸರ್, ಹೆಚ್ಚು ಮಾತಾಡೋದಿಲ್ಲ ಯಾಕಂದ್ರೆ ಸಮಯ ಆಯಿತು, ಮತ್ತೆ ಬರ್ತಾ ಇರ್ತೇನೆ. ಹೂನಪ್ಪ, ಅದೇನು ಹೇಳಿದ್ರಲ್ಲ ನನಗೆ. ನೋಡ್ರಿ, ಅಲ್ಲೂ ಜವಾಬ್ದಾರಿ ಹೌದ್ರಿ, ನಾವೆಲ್ಲ ಒಂದು ಕುಟುಂಬದವರು. ಆನೇಕಲ್ ತಾಲೂಕಲ್ಲಿ ಅವ್ರ ಮಗನಿಗೆ ಪ್ರೀತಿ ಕೊಟ್ಟರೆ ಇಲ್ವೋ, ಅವ್ರ ಮಕ್ಕಳಿಗಿಂತ ಹೆಚ್ಚು ನನಗೆ ಆದರ್ಶಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ನನಗೆ ವಿಶ್ವಾಸ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷವನ್ನು ಸ್ವೀಕಾರ ಮಾಡ್ಕೊಳ್ತೇವೆ ನಾವು. ಈ ಚುನಾವಣೆ ಮತ್ತೊಮ್ಮೆ ಮೋದಿ ದೇಶಭಕ್ತರ ಚುನಾವಣೆ, ವಿಶೇಷವಾಗಿ ಕನಕಪುರ ಚುನಾವಣೆ
ರಾಕ್ಷಸರ ಆಡಳಿತಕ್ಕೆ ಕೊನೆ ಮೊಳೆಯನ್ನು ಹೊಡಿಬೇಕು. ರಾಕ್ಷಸರಿಗೆ ರಾಜಕಾರಣದಲ್ಲಿ ಅವಕಾಶ ಇಲ್ಲ. ದೇವದೂತರನ್ನ ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ತೇವೆ. ಅದಕ್ಕಾಗಿ ಈ ಚುನಾವಣೆ ಅನೇಕರು ಅನ್ಕೊಂಡ್ಬಿಟ್ಟಿರ್ಬೋದು, నారాయణస్వామి అడిగలదిడి ಯಾವ బూత్లో ఎంత వచ్చింది అది ಅಂತ కదా ముందత్తమ్మలో ఎవడు అడగలే నేను. కానీ ಆದರೆ 15-20 ವರ್ಷಗಳಿಂದ ಯಾವ ಬೂತಲ್ಲಿ ಯಾವ ನಾಯಕ ಇದ್ದಾನೆ, ಅವನ ನಾಯಕತ್ವದ ಶಕ್ತಿ ಏನು, ಇವತ್ತು BJPಗೆ ಎಷ್ಟು ಓಟ್ ಬಿದ್ದಿದೆ, ಕಾಂಗ್ರೆಸ್ಗೆ ಎಷ್ಟು ಓಟ್ ಬಿದ್ದಿದೆ, ಮೀಸೆ ತಿರುವಕ್ಕೆ ಯಾರು ಆಗೋದಿಲ್ಲಣ್ಣ. ಈ ಚುನಾವಣೆ ನಮಗೆ ಅಗ್ನಿ ಪರೀಕ್ಷೆಯ ಚುನಾವಣೆ. ನನಗಂತ್ಕೊಂಡು ಕಾಂಗ್ರೆಸ್ ಅವರ ದುರಾಡಳಿತ ನೋಡಿ. ಮೋದಿ ಬಗ್ಗೆ, ಕೇಂದ್ರ ಸರ್ಕಾರದ ಸಾಧನೆ ಬಗ್ಗೆ ನೀನು ಉನ್ನವರಲ್ಲದೆ ಸಾಯಂಕಾಲ 5 ಗಂಟೆವರೆಗೂ ಮಾತಾಡ್ತೀನಿ. ವಿಕಸಿತ ಭಾರತದ ಮುಖಾಂತರ ಇಡೀ ರಾಷ್ಟ್ರವನ್ನು ಪರ್ಯಟನೆ ಮಾಡಿದ್ದೇನೆ. ಯಾವ ಇಲಾಖೆಯಲ್ಲಿ ಯಾವ ರಾಜ್ಯಗಳಿಗೆ, ಯಾವ ಇಲಾಖೆ, ಯಾವ ಸರ್ಕಾರಗಳಿಗೆ ಪ್ರಧಾನಮಂತ್ರಿಗಳ ಸ್ಪಂದನಾತ್ಮಕ ಮಾರ್ಗದರ್ಶನ, ದೇಶ ಯಾವ ದಿಕ್ಕಿನಲ್ಲಿ ಮುನ್ನಡೆಯಬೇಕು, ವಿಕಸಿತ ಭಾರತದ ಬಗ್ಗೆ ಚರ್ಚೆಯನ್ನು ಮಾಡಿದರೆ ಯಾರು G20 ಮಾಡಿದ್ರು ದೇಶದಲ್ಲಿ? ಯಾರು ಮಾಡೋಕ್ಕಾಯ್ತು G20? ಇಂಥ ಪಕ್ಷದಲ್ಲಿ BJP ಸದಸ್ಯನಾಗಿದ್ದೇನೆ, BJP ನಾಯಕನಾಗಿದ್ದೇನೆ. ಅದಕ್ಕೆ ನಿಮ್ಮನ್ನ ಮತ್ತೊಮ್ಮೆ ನಿಮ್ಮ ಮುಖದಲ್ಲೇ ಮೋದಿಯನ್ನು ನೋಡ್ತಾ ಇದ್ರಿ. ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈ ಚುನಾವಣೆಯಲ್ಲಿ ನಾನು ಎಲ್ಲೇ ಇರಲಿ, ನಾನು ಆ್ಯಕ್ಚುಲಾಗಿ ಕ್ಯಾಂಡಿಡೇಟ್ ಬೇಡ ಅಂತ ಹೇಳಿದ್ದೆ. ಅದು ಬೇರೆ ಕಾರಣ ಇದೆ. ನಾನು ಸಮಾಜ ಸೇವಕನಾಗಿ ಇರಬೇಕು ಅಂತ ರಾಜಕಾರಣಕ್ಕಿಂತ. ಅದೇ ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ಏನು ಹೇಳಿದ ಕೆಲಸವನ್ನು ಮಾಡ್ತೇನೆ. ಆದರೆ ಈ ಲೋಕಸಭಾ ಕ್ಷೇತ್ರದಲ್ಲಿ 50,000 ಲೀಡ್ ಬರಲಿಕ್ಕೆ ಹೆಚ್ಚು ಸಮಯವನ್ನು ಆನೇಕಲ್ ತಾಲೂಕು ಕಳಿತೇನೆ. ನಿಮ್ಮ ಮನೆಯಲ್ಲೇ ಇರ್ತಾನೆ, ನಿಮ್ಮ ಮನೆಗಳಲ್ಲಿ ಊಟ ಮಾಡ್ತಾನೆ. ತಾವು ಈ ಕ್ಷೇತ್ರದಲ್ಲಿ ರಿಸಲ್ಟ್ ಬಂದಾಗ ಆನೇಕಲ್ ತಾಲೂಕಿನ ಯಾವ ರೀತಿ 98ರ ಚುನಾವಣೆ, 98 ಅಲ್ವಾ ಸರ್? 98, 99 ನಾವು 2ನೇ ಸಾರಿನ 3ನೇ ಸಾರಿನೂ ಲಾಸ್ಟ್ ಕೌಂಟಿಂಗಲ್ಲಿ ಸೋತೋಗ್ಬಿಡ್ತೀವಿ ಅಂತ ಕುತ್ಕೊಂಡಿದ್ವಿ. ಮಾತು ಕೆಳಗಡೆ ಒಂದು ಮಾತು ಕೆಳಗಡೆ ಕುತ್ಕೊಂಡಿದ್ವಿ. ನಮ್ಮ ಕೋನ ಪ್ರಕಾರ ನಮ್ಮ ಹೊಸದೋಡು ఎంగారెడ్డి ఎవరు ఏం చేస్తాం సార్, ఏమైతుందండి? ఇంకా అది కౌంట్ కాలేదు ఉండప్ప, అది కౌంట్ వచ్చి నాకు చూస్తాము. ఆ 3-4 ಗ್ರಾಮಗಳು ಕೌಂಟಿಗೆ ಬಂತು. 90% BJP ಇದೆ. ಈ ಚುನಾವಣೆ ಕೌಂಟಿಂಗ್ ಅಲ್ಲಿ, ಆನೇಕಲ್ ತಾಲೂಕು ಚುನಾವಣೆಯಲ್ಲಿ ಕೌಂಟಿಂಗ್ ಆಯಿತು. 80% ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ, ಓಟ್ ಹಾಕ್ಸಿದ್ದೀವಿ ಅಂತ ಕಾರ್ಯಕರ್ತರ ಪಡೆ ಇದೆ. ಅದನ್ನು ಸಾಧಿಸಿ ತೋರಿಸ್ಬೇಕಂತ ನಮ್ಮ ಪ್ರಾರ್ಥನೆ ಮಾಡ್ತಾ 24ರ ಚುನಾವಣೆಯಲ್ಲಿ ಸಕ್ರಿಯವಾಗಿ ಈ 1 ತಿಂಗಳ 8 ದಿನ ಭಾರತೀಯ ಜನತಾ ಪಕ್ಷದ ಚುನಾವಣೆ ಗೆಲುವಿಗಾಗಿ ತಮ್ಮೆಲ್ಲರ ಪರಿಶ್ರಮ, ಸಹಕಾರ, ಮಾರ್ಗದರ್ಶನ, ತಮ್ಮ ಸಮಯವನ್ನು ಕೊಡಬೇಕಂತ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮಗೆ ದರ್ಶನ ಕೊಟ್ಟಿರ್ತಕ್ಕಂಥ, ನಮ್ಮೆಲ್ಲರ ಮನೆಯ ಮಗನಾಗಿ ಬಂದಿರ್ತಕ್ಕಂಥ ಮಂಜುನಾಥ್ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ.
ದಾನವನ್ನು ಮಾಡಿರುವಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಮುಂದೆ ಇದ್ದಾರೆ. ಅವರ ಒಂದು ಶ್ರಮ, ನಾನು ಕೂಡ ಜಯದೇವ ಆಸ್ಪತ್ರೆಗೆ ತುಂಬ ಸಲ ಹೋಗಿದ್ದೇನೆ. ಡಾಕ್ಟರ್ ಮಂಜುನಾಥ್ ಅವರು ನನ್ನ ಕ್ಷೇತ್ರದ ಹಲವಾರು ಜನಕ್ಕೆ ತುಂಬ ಕಡಿಮೆ ವೆಚ್ಚದಲ್ಲಿ, ಅವರು BPL ಕಾರ್ಡ್ ಇರಲಿ ಇಲ್ಲೇ ಇರಲಿ, ಸರ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಡಿಮೆ ವೆಚ್ಚದಲ್ಲಿ ಫ್ರೀಯಾಗಿ ಅನೇಕರಿಗೆ ಪ್ರಾಣವನ್ನು ಒದಗಿಸ್ಕೊಟ್ಟಿರುವಂಥ ಒಬ್ಬ ಪುಣ್ಯಾತ್ಮ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಮುಂದೆ ಇದ್ದಾರೆ. ಅವರು ರಾಜಕಾರಣಕ್ಕೆ ಬರ್ತೀನಿ ಅಂತ ಅವರು ಯಾವತ್ತೂ ಯೋಚನೆನೇ ಮಾಡಿರಲಿಲ್ಲ. ಇವತ್ತು ಅವ್ರಿಗೆ ಮತ್ತೊಮ್ಮೆ ರಿಟೈರ್ಡ್ ಆದಮೇಲೆ ಇನ್ನೊಂದು ಅವಕಾಶ ಸಿಕ್ಕಿದೆ. ದೇಶ ಸೇವೆ ಮಾಡುವಂಥ ಅವಕಾಶ ಆ ಭಗವಂತ ಅವ್ರಿಗೆ ಒದಗಿಸ್ಕೊಟ್ಟಿದ್ದಾನೆ. ಈ ದೇಶದ ನೆಚ್ಚಿನ ಪ್ರಧಾನಿಗಳು ನರೇಂದ್ರ ಮೋದಿಜಿ ಅವರ ಒಂದು ನೇತೃತ್ವದ ಸರ್ಕಾರ, NDA ಸರ್ಕಾರ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಪ್ರಾಮಾಣಿಕವಾಗಿ ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದೆ. ಜನ ಮೆಚ್ಚಿರುವಂಥ ಒಬ್ಬ ನಾಯಕ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿ ಆಗಿರುವಂಥದ್ದು ನಮಗೂ ಕೂಡ ಖುಷಿ ತಂದಿದೆ. ಖಂಡಿತ 100ಕ್ಕೆ 100 ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಚುನಾವಣೆಯಲ್ಲಿ ಗೆಲ್ತಾರೆ. ಎಲ್ಲ ನಮ್ಮ ಕಾರ್ಯಕರ್ತರ ಒಟ್ಟಿಗೆ ಕೆಲಸ ಮಾಡೋಣ, ನಾವೆಲ್ಲರೂ ಕೂಡ ಅವರಿಗೆ ಶಕ್ತಿಯನ್ನು ತುಂಬೋಣ. ನಾವೆಲ್ಲ ಬಂದಿರೋಂಥ ಅನೇಕ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಅನೇಕ ಮುಖಂಡರು ಕೂಡ ಬಂದಿದ್ದಾರೆ. ಆನೇಕಲ್ ತಾಲೂಕಿನ ಎಲ್ಲ ಹಿರಿಯ ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ. ಅದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪುರಸಭೆ, ನಗರಸಭೆ, ಪಂಚಾಯತಿಯ ಎಲ್ಲ ನಮ್ಮ ಮುಖಂಡರುಗಳು ಇಲ್ಲಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಮ್ಮಲ್ಲಿ ನಾನು ಕಾರ್ಯಕರ್ತರಾದಂಥ ಕವಿರಾಜ್ರವರು, ಗುರೂರವರು, ರಾಕೇಶ್ರವರು, ಹಾಗೆ ನಮ್ಮ ನಾಯಕರಾದಂಥ ಕೇಂದ್ರದ ಸಚಿವರಾದಂಥ ನಾರಾಯಣಸ್ವಾಮಿರವರ ನೇತೃತ್ವದಲ್ಲಿ ಈಗ ಅಭ್ಯರ್ಥಿಗಳಾದಂಥ ಹೃದಯವಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಆನೇಕಲ್ ತಾಲೂಕು ಹೆಬ್ಗೋಡಿಯ ಒಂದು ವತಿಯಿಂದ ಡಾಕ್ಟರ್ ಮಂಜುನಾಥ್ರವರಿಗೆ ಅಭಿನಂದನೆಯನ್ನು ನಾನು BJP JDS NDA ಅಭ್ಯರ್ಥಿಯಾಗಿ BJPಯಿಂದ ನಾನು ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಸೊ ತಮ್ಮ ಸಮಯ, ತಮ್ಮ ಸಹಕಾರ, ತಮ್ಮ ಆಶೀರ್ವಾದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಇವತ್ತು ಈ ಚಂದಾಪುರದ ಈ ಸಭೆಯನ್ನು ನಾವು ನೋಡಿದರೆ ನನಗೆ ಅನಿಸುತ್ತೆ ಆನೇಕಲ್ ಕ್ಷೇತ್ರ ಈ ಚುನಾವಣೆಗೆ ಒಂದು ಆನೆಯ ಬಲವನ್ನು ಕೊಟ್ಟಿದೆ ಅಂತ ನಾನು ಹೇಳಬೇಕಾಗುತ್ತೆ. ಚಂದಾಪುರ ಕ್ಷೇತ್ರ ಯಾಕೆಂದರೆ ಇವತ್ತು ಈ ಕಾರ್ಯಪಡೆ ತಮ್ಮಲ್ಲಿ ಇರತಕ್ಕಂಥ ಉತ್ಸಾಹ ಮತ್ತು ತಮ್ಮಲ್ಲಿ ಇರತಕ್ಕಂಥ ಒಂದು ಶಕ್ತಿಯನ್ನು ನೋಡಿದರೆ ಬಹುಶಃ ಈ ಚುನಾವಣೆಯಲ್ಲಿ ನಮ್ಮ ಗೆಲುವು ನಿಶ್ಚಿತ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆಂದರೆ ನಾನು ವೈದ್ಯನಾಗಿ ಮತ್ತು ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನ ಅವಧಿಯಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಹಾಗೂ 8 ಲಕ್ಷ ಜನರಿಗೆ ಆಪರೇಷನ್ನನ್ನು ಮಾಡಿದ್ದೇವೆ. ಅಂದರೆ ನಾನು ಈ ದೀರ್ಘಾವಧಿ ವೈದ್ಯನಾಗಿ, ಹೃದ್ರೋಗ ತಜ್ಞನಾಗಿ, ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಸುಮಾರು 2.5 ಕೋಟಿ ಜನರ ಸಂಪರ್ಕಕ್ಕೆ ಬಂದಿದ್ದೇನೆ. 2.5 ಕೋಟಿ ಜನರ ಸಂಪರ್ಕಕ್ಕೆ ಬಂದಿದ್ದೇನೆ. ಆದರೆ ಬಹಳ ಮುಖ್ಯವಾದುದು ನನ್ನ ಘೋಷವಾಕ್ಯ ಯಾವ ರೀತಿ ನಾವು ಕೆಲಸ ಮಾಡಿದ್ದೇವೆ ಅಂದರೆ, ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಎರಡನೇದು ಕಡತಕ್ಕಿಂತ ಜೀವ ಮುಖ್ಯ. ಮೂರನೇದು ಮಾನವೀಯತೆಗೆ ಮೊದಲ ಆದ್ಯತೆ. ಯಾಕೆಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪದವಿಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪಾರಿತೋಷಕಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ತಂದುಕೊಟ್ಟಿದೆ, ನಮ್ಮ ಓದು ಮತ್ತು ನಮ್ಮ ಪರಿಣತೆ ಎಷ್ಟು ಜನರ ಮನೆಯಲ್ಲಿ ನಂದಾದೀಪವಾಗಿ ಬೆಳಗಿದೆ ಮತ್ತು ಎಷ್ಟು ಲಕ್ಷಾಂತರ ಜನರ ಮುಖದಲ್ಲಿ ನಗುವನ್ನು ತಂದಿದೆ ಅನ್ನೋದು ಮುಖ್ಯ. ಇವತ್ತು ಯಾಕೆಂದರೆ ವೈದ್ಯನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಹಲವಾರು ಮಾಹಿತಿ ಗೊತ್ತಾಗುತ್ತೆ. ರೋಗಿಗಳ ಮೂಲಕ ಅವರ ಆರ್ಥಿಕ ಹಿನ್ನೆಲೆ ಏನು,
ಸಾಮಾಜಿಕ ಹಿನ್ನೆಲೆ ಏನು, ಅವರವರ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳೇನು, ಯಾಕೆಂದರೆ ಪ್ರತಿಯೊಂದನ್ನು ಬಿಲ್ ಪೇಮೆಂಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲ ನಮಗೆ ಕಲೆ ಆಗುತ್ತೆ. ಅದರಿಂದ ಇವತ್ತು ನಾವು 2 ಭಾರತಗಳನ್ನು ನೋಡ್ತೇವೆ. ಒಂದು ಭಾರತ ನಾವು ವೈಮಾನಿಕವಾಗಿ ಆಕಾಶದಿಂದ ನೋಡಿದಂಥ ಸಂದರ್ಭದಲ್ಲಿ ಅದೇ ಒಂದು ರೀತಿಯ ಭಾರತ. ನಾವು ರೈಲಿನಲ್ಲಿ ಪ್ರಯಾಣ ನೋಡಿದಾಗ ನಮ್ಮ 2 ರೈಲ್ವೆ ಟ್ರ್ಯಾಕ್ ಬದಿಯಲ್ಲಿ ನಾವು ಬಡತನವನ್ನು ನೋಡ್ತೇವೆ, ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ, ರೈತರ ಕಷ್ಟಗಳನ್ನು ನೋಡ್ತೇವೆ ಮತ್ತು ಕಾರ್ಮಿಕರ ಸಮಸ್ಯೆ ಎಲ್ಲನೂ ನೋಡ್ತೇವೆ. ಅದರಿಂದ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಸರ್ಕಾರ ಈ ರೈಲಿನ ಭಾರತಕ್ಕೆ ಪಣತೊಟ್ಟು ನಿಂತಿದೆ. ಅದಕ್ಕೋಸ್ಕರ ನಾವು ಅವರನ್ನು ಅಭಿನಂದಿಸಬೇಕು. ಇಲ್ಲೂ ಕೂಡ ನಮ್ಮ ಹಿರಿಯ ನಾಯಕರಾದಂಥ ನಾರಾಯಣ ಸ್ವಾಮಿಯವರ ಬಗ್ಗೆ ನಾನು ಹೇಳಬೇಕಾಗತ್ತೆ. ಬಹುಶಃ ಅವರನ್ನು ಇವತ್ತು ಆನೇಕಲ್ ಕ್ಷೇತ್ರ ಅವರ ಮನೆಯ ಮಗನಾಗಿ ಸ್ವೀಕರಿಸಿದೆ. ನಿಜವಾಗ್ಲೂ ಮೆಚ್ಚುವಂಥದ್ದು. ಯಾಕೆಂದರೆ ಅವರಲ್ಲಿ ಬಹಳ ಒಂದು ಕರುಣೆ ಇದೆ ಮತ್ತು ಸಹಾಯ ಮಾಡತಕ್ಕಂಥ ಮನೋಭಾವ ಇದೆ. ಹೀಗಾಗಿ ಅವರನ್ನು ಆನೇಕಲ್ಲು ಜನ ಬಹಳ ಮಿಸ್ ಮಾಡ್ಕೋತಾ ಇದ್ರು ಅನಿಸುತ್ತೆ. ಈಗಲೂ ಕೂಡ ಅವ್ರನ್ನ ವಿಶ್ ಮಾಡ್ತೀವಿ. ಅವರು ಪುನಃ MP ಆಗಿ ಅವರು ನಮ್ಮ ಜೊತೆ ಕೆಲಸ ಮಾಡುವ ಅವಕಾಶ ಅವ್ರಿಗೂ ಸಿಗಲಿ ಅಂತ ನಾನು ಆಶ್ರಯ ಮಾಡ್ತೇನೆ. ಇದು ಬಹಳ ಮುಖ್ಯವಾದದ್ದು. 3 ವಿಚಾರಗಳು ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು. ಈಗ ನಾವು ದೀಪವನ್ನು ಬೆಳಗಿದ್ವಿ. ಎಂದೂ ಕೂಡ ದೀಪ ಮಾತನಾಡುವುದಿಲ್ಲ. ಆದರೆ ಅದು ದೀಪ ಕೊಡುವ ಬೆಳಕು ದೀಪವನ್ನು ಪರಿಚಯ ಮಾಡುತ್ತೆ. ಅದೇ ರೀತಿ ನಾವು ನಮ್ಮ ಕ್ಷೇತ್ರದಲ್ಲಿ ಮಾಡತಕ್ಕಂಥ ಒಳ್ಳೆಯ ಕೆಲಸ, ತಮ್ಮ ಒಳ್ಳೆಯತನ ಮತ್ತು ಒಳ್ಳೆಯ ನುಡಿ ಅದು ಮನುಷ್ಯರನ್ನು ಪರಿಚಯ ಮಾಡುತ್ತೆ. ಅದರಿಂದ ಇವತ್ತು ನಾನು ಪರಿಚಯ ಮಾಡಿಕೊಳ್ಳಲು ಹೋಗೋದಿಲ್ಲ. ನಾವು ಕಳೆದ 40 ವರ್ಷದಲ್ಲಿ ಮಾಡಿದಂಥ ಕೆಲಸ ನಮ್ಮನ್ನು ಹಲವಾರು ರೀತಿ ಪರಿಚಯ ಮಾಡಿದೆ. ಅದಕ್ಕೋಸ್ಕರ ಜೀವನದಲ್ಲಿ 3 ಬಹಳ ಮುಖ್ಯವಾದದ್ದು ವಿಚಾರಗಳಿದೆ. ಯಾವತ್ತೂ ಅಷ್ಟೇ ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕಂತೆ. ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕು, ಸಂಪತ್ತಿನಲ್ಲಿ ಸರಳತೆ ಇರಬೇಕು ಮತ್ತು ಕೋಪದಲ್ಲಿ ಮೌನ ಇರಬೇಕು. ಆಗ ನಮ್ಮ ಜೀವನ ಬಹಳ ಮುಂದೆ ಹೋಗುತ್ತೆ. ಹಾಗಾಗಿ 3 ವಿಚಾರಗಳು ಬಹಳ ಮುಖ್ಯ ಬದುಕಿನಲ್ಲಿ. 3 ಕೆಲವನ್ನ ಗೆಲ್ಲಬೇಕಾಗತ್ತೆ, ಕೆಲವನ್ನ ನಾವು ಸೋಲ್ಬೇಕಾಗತ್ತೆ ಅಥವಾ ದೂರ ಇರಬೇಕಾಗತ್ತೆ, ಇನ್ನು ಕೆಲವನ್ನ ಹಂಚಬೇಕಾಗತ್ತೆ. ಯಾವುದನ್ನು ನಾವು ಗೆಲ್ಲಬೇಕು? ನಾವು ಗೆಲ್ಲಬೇಕಾಗಿರೋದು ಜನರ ಹೃದಯವನ್ನು ಹೃದಯಗಳನ್ನು ಗೆಲ್ಲಬೇಕು. ಯಾವುದನ್ನು ನಾವು ಸೋಲ್ಬೇಕು? ದ್ವೇಷವನ್ನು ಸೋಲ್ಬೇಕು. ಮತ್ಸರದಿಂದ ದೂರ ಇರಬೇಕು, ದ್ವೇಷದಿಂದ ದೂರ ಇರಬೇಕು. ಯಾವುದನ್ನು ಹಂಚಬೇಕು ಅಂದರೆ ಪ್ರೀತಿಯನ್ನು ಹಂಚಬೇಕಾಗುತ್ತೆ. ನಮ್ಮಲ್ಲಿ ಯಾವತ್ತೂ ಅಷ್ಟೇ ನಾವು ಹಂಚಿ ತಿನ್ನುವ ಮನೋಭಾವ ಬೇಕು, ಕಿತ್ತು ತಿನ್ನುವ ಮನೋಭಾವ ಇರಬಾರ್ದು. ಹಂಚಿ ತಿನ್ನುವ ಮನೋಭಾವ ಇರಬೇಕು, ಕಿತ್ತು ತಿನ್ನುವ ಮನೋಭಾವ ಇರಬಾರ್ದು. ನಾವು ದುಡಿದು ಮೇಲ್ ಬರಬೇಕೇ ಹೊರತು ತುಳಿದು ಮೇಲ್ ಬರಬಾರ್ದು. ತುಳಿದು ಮೇಲ್ ಬರಬಾರ್ದು. ಹಾಗೆಯೇ ಅಷ್ಟೇ ನಾವು ಉಳಿಸಿದ್ದನ್ನು ಬೇರೆಯವರಿಗೆ ಕೊಡಬೇಕೇ ಹೊರತು ಅಳಸಿದ್ದನ್ನು ಬೇರೆಯವರಿಗೆ ಕೊಡಬಾರ್ದು. ಇದು ಬಹಳ ಮುಖ್ಯವಾದದ್ದು. ಇವತ್ತು ಬಡವರ ಕಣ್ಣೀರು ಮತ್ತು ರೈತರ ಬೆವರಿಗೆ ಬಹಳ ಮಹತ್ವವಿದೆ ದೇಶದಲ್ಲಿ. ಯಾಕೆಂದರೆ ಕಣ್ಣೀರು ಅಂದರೆ ಕೇವಲ 1% ನೀರಿರುತ್ತೆ ಅದರಲ್ಲಿ, ಇನ್ನು 99% ಅದರಲ್ಲಿ ನೋವುಗಳಿರುತ್ತೆ, ಸವಾಲುಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಮತ್ತು ಹಾಗಾಗಿ ನಾವು ಕಣ್ಣೀರಿಗೆ ಬಹಳ ಮಹತ್ವ ಕೊಡ್ತಕ್ಕಂಥ ಜವಾಬ್ದಾರಿ. ಯಾಕೆಂದರೆ ನಾನು ನನ್ನ ದೀರ್ಘಾವಧಿ ಸೇವೆಯಲ್ಲಿ ನಾನು ಯಾವಾಗಲೂ ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಮಧ್ಯದಲ್ಲಿ ಬಿಟ್ಟು ಬಂದಿಲ್ಲ. ನಾನು ಸೇವಾವಧಿ ಅದು ಸಂಪೂರ್ಣ ಅವಧಿ, ವಿಸ್ತರಣೆ ಅವಧಿ ಮುಗಿದ ನಂತರ ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. ಯಾಕೆಂದರೆ ಹಲವಾರು ನನ್ನ ಪಕ್ಷಾತೀತವಾಗಿ ನನ್ನನ್ನು ಜನ ಪ್ರೀತಿ ಮಾಡ್ತಾರೆ. ಆ ಪ್ರೀತಿ ಮಾಡೋದಕ್ಕೆ ಮೂಲ ಉದ್ದೇಶ ನಾನು ನನ್ನ ಈ ಅವಧಿಯಲ್ಲಿ ಒಬ್ಬರನ್ನೂ ಕೂಡ ಭೇದ ಭಾವ ರೀತಿಯಲ್ಲಿ ನೋಡಿಲ್ಲ. ನನಗೆ ವಿಶೇಷವಾಗಿ ನನ್ನ ಈ ವೃತ್ತಿ ಜೀವನದಲ್ಲಿ ನಿಜವಾದ ನನ್ನ VIP ಗಳು ಗಣ್ಯರು ಯಾರಪ್ಪ ಅಂದರೆ ಮಂತ್ರಿಗಳಲ್ಲ, ಶಾಸಕರಲ್ಲ, ಸಂಸದರಲ್ಲ. ನನ್ನ ನಿಜವಾದ VIP ಗಳು ಯಾರಪ್ಪ ಅಂದರೆ ಬಡವರು, ನಿರ್ಗತಿಕರು ಮತ್ತು
ಮಧ್ಯಮ ವರ್ಗದವರು. ಈ ರೀತಿ ಕೆಲಸ ಮಾಡಿದ್ದೇನೆ. ಇವತ್ತು ಮೋದಿ ಅವರ ಆಡಳಿತದಲ್ಲಿ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಅವರು ಶಾಶ್ವತವಾದಂಥ ಆಸ್ತಿಗಳನ್ನು ಮಾಡ್ತಾ ಇದ್ದಾರೆ. ಶಾಶ್ವತವಾದಂಥ ಆಸ್ತಿಗಳು ಯಾವ್ಯಾವಪ್ಪ ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳಾಗ್ಬೋದು, ಅಥವಾ ನಿಮ್ಮ ರೈಲ್ವೆ ಯೋಜನೆಗಳಾಗ್ಬೋದು, ಆ ರೀತಿ ದೊಡ್ಡ ದೊಡ್ಡ ಸಂಸ್ಥೆಗಳಾಗ್ಬೋದು, ತಂತ್ರಜ್ಞಾನದ ಸಂಸ್ಥೆಗಳನ್ನಾಗ್ಬೋದು, ಮತ್ತು ಹಾಗೆ ಮಹಿಳೆಯರಿಗೆ ವಿಶೇಷವಾಗಿ ನಾರಿ ಶಕ್ತಿ ಅನ್ನುವ ಆ್ಯಕ್ಟ್ ವಿಧೇಯಕತೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ರೈತರಿಗಾಗ್ಬೋದು, ಮಹಿಳೆಯರಿಗಾಗ್ಬೋದು, ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಗ್ಬೋದು, ಅಥವಾ ಪ್ರಧಾನ ಮಂತ್ರಿ ಮಾತೃ ಯೋಜನೆ ಆಗ್ಬೋದು, ಹಲವಾರು ಯೋಜನೆಗಳು ಆಗ್ತಾ ಇದೆ. ಇವತ್ತು ಬಲಿಷ್ಠ ಹಾಗೆಯೇ ಇವತ್ತು ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಹಾಗೂ ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಇಲ್ಲಿ ಇರತಕ್ಕಂಥ ನಮ್ಮ ಎಲ್ಲ ಶಾಸಕರು, ಇವತ್ತು ಮುನಿರತ್ನ ಇದ್ದಾರೆ, ಕೃಷ್ಣಪ್ಪ ಅವರು ಇದ್ದಾರೆ, ಯೋಗೇಶ್ವರ್ ಅವರು. ಇವತ್ತು ನಮಗೆ ಮುನಿರತ್ನ ಅವರು ಹೇಳ್ತಾ ಇದ್ರು, ನಾವೆಲ್ಲ ಚಲನಚಿತ್ರದ ದಲ್ಲಿ ನಾವು ನಿರ್ದೇಶನ ಮಾಡಿದ್ದೇವೆ, ನಾವು ಕೆಲವು ಸಿನಿಮಾಗಳನ್ನು ಕೂಡ ನಾವು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ. ಸೊ ಇದು ರಾಜಕೀಯ ಜೀವನ ಕೂಡ ಅಥವಾ ನಮ್ಮ ನಿಜ ಜೀವನವೂ ಕೂಡ ಒಂದು ಚಲನಚಿತ್ರ, ಕಪ್ಪು ಬೆಳಕಿನ ಚಲನಚಿತ್ರ ಅಂತಲೇ ಹೇಳಬೇಕಾಗುತ್ತೆ. ಇವತ್ತು ಯೋಗೇಶ್ವರ್ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ, ಕೃಷ್ಣಪ್ಪ ಅವರು ಆಗ್ಬೋದು. ಸೊ ಇವತ್ತು ಈಗ ಪುನಃ ನಾನು ಹೇಳ್ತೇನೆ, ಇವತ್ತು ಆನೇಕಲ್ಲು ಕ್ಷೇತ್ರ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಿಜವಾಗ್ಲೂ ಆನೆಯ ಬಲವನ್ನು ತಂದುಕೊಟ್ಟಿದೆ ಅಂತ ಪುನಃ ಹೇಳ್ತೇನೆ ನಾನು. ಯಾಕೆಂದರೆ ಯಾವತ್ತೂ ಅಷ್ಟೇ ನೀವು ನೋಡ್ಬೋದು, ನಾವು ಕೋರ್ಟ್ಗಳಲ್ಲಿ ಲಾಯರ್ಗಳು ಅವರು ಆರ್ಗ್ಯೂ ಮಾಡತಕ್ಕಂಥ ಸಂದರ್ಭದಲ್ಲಿ ಕೇಸು ತುಂಬ ವೀಕ್ ಇದ್ದರೆ ಜೋರಾಗಿ ಮಾತಾಡ್ತಾರೆ, ಆ ಕೇಸು ವೀಕ್ ಇದ್ದರೆ ತುಂಬ ಜೋರಾಗಿ ಮಾತಾಡ್ತಾರೆ. ಆದರೆ ಕೇಸು ಸ್ಟ್ರಾಂಗ್ ಇದ್ದರೆ ಬಹಳ ಸಮಾಧಾನದಿಂದ ನಿಧಾನವಾಗಿ ಮಾತಾಡ್ತಾರೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ವೆನ್ ಕೇಸ್ ಇಸ್ ವೀಕ್ ವಾಯ್ಸ್ ಇಸ್ ಸ್ಟ್ರಾಂಗ್ ಅಂತ. ಸೊ ಇವತ್ತು ಈ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಅಲ್ಲಿ ನಗುಮುಖವನ್ನು ನೋಡಿದರೆ ಅವರಿಗೆ ಆ ನಗುಮುಖವೇ ಹೇಳುತ್ತೆ ಈ ಚುನಾವಣೆಗೆ ಯಾವ ರೀತಿ ಇದು ದಿಕ್ಸೂಚಿ ಆಗ್ತಾ ಇದೆ. ಈ ನಗು ಲಕ್ಷಾಂತರ ಮತಗಳನ್ನು ತಂದುಕೊಡಲಿ ಅಂತ ನನ್ನ ವಿಶ್ವಾಸ. ಯಾಕೆಂದರೆ ಮನೆ ಕಟ್ಟಬೇಕಾದ್ರೆ ಹಣ ಬೇಕಾಗತ್ತೆ, ಆದರೆ ಮನಸ್ಸನ್ನು ಕಟ್ಟಬೇಕಾದ್ರೆ ಗುಣ ಬೇಕು. ಮನೆ ಕಟ್ಟಬೇಕಾದ್ರೆ ಹಣ ಬೇಕಾಗತ್ತೆ, ಮನಸ್ಸನ್ನು ಕಟ್ಟಬೇಕಾದ್ರೆ ನಮಗೆ ಗುಣ ಬೇಕಾಗತ್ತೆ. ಆದರೆ ದೇಶವನ್ನು ಕಟ್ಟಬೇಕಾದ್ರೆ ನಿಮ್ಮ ಮತಗಳು ಬೇಕಾಗಿದೆ. ಇದು ಬಹಳ ಮುಖ್ಯವಾದದ್ದು. ಸೊ ಹೀಗಾಗಿ ನಾವು ಇವತ್ತು ಯಾವಾಗಲೂ ಅಷ್ಟೇ ಸಂಬಂಧಗಳು ಬಹಳ ಮುಖ್ಯ. ಯಾಕೆಂದರೆ ಈ ಸಂಬಂಧಗಳು ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇರಬಾರ್ದು, ಚುನಾವಣೆ ಆದ ನಂತರ ಕೂಡ ಸಂಬಂಧಗಳು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಿಜವಾದ ಆಸ್ತಿಗಳು ಅಂದರೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಂಬಂಧಗಳು. ಯಾಕೆ ಸಂಬಂಧಗಳು ಯಾವಾಗಲೂ ಕೂಡ ಒಂದು ಚಿನ್ನದ ಅಂತೆ ಇರಬೇಕು ಅಥವಾ ಶ್ರೀಗಂಧದಂತೆ ಇರಬೇಕು. ಯಾಕೆಂದರೆ ನೀವು ಶ್ರೀಗಂಧವನ್ನು ತುಂಡನ್ನು ತುಂಡು ಮಾಡಿದರೂ ಅದರ ಪರಿಮಳ ಎಲ್ಲೂ ಹೋಗೋದಿಲ್ಲ. ಚಿನ್ನವನ್ನು ಅಷ್ಟೇ, ನೀವು ತುಂಡು ಮಾಡಿದರೂ ಕೂಡ ಅದರ ಬೆಲೆ ಎಲ್ಲೂ ಹೋಗೋದಿಲ್ಲ. ಹೀಗಾಗಿ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡಿ, ಅದು ಕೂಡ ಒಂದು ಸಮಾಜ ಸೇವೆ. ನಾನು ಈ 75 ಲಕ್ಷ ಜನರಿಗೆ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ರೋಗಿಯನ್ನು ಹಣಕ್ಕೋಸ್ಕರ ನಾನು ವಾಪಸ್ಸು ಕಳಿಸಿಲ್ಲ. ಸೊ ಅದು ಬಹಳ ಮುಖ್ಯ. ಯಾಕೆಂದರೆ ನಾವು ಒಂದು ಪ್ರಾಣವನ್ನು ಉಳಿಸಿದರೆ ಕೇವಲ ಒಬ್ಬ ರೋಗಿಯ ಪ್ರಾಣ ಉಳಿಯಲ್ಲ, ಆ ಸಂಸಾರದ ಪ್ರಾಣ ಉಳಿಯುತ್ತೆ, ಆ ಕುಟುಂಬದ ಉಳಿಯುತ್ತೆ. ಯಾಕೆಂದರೆ ಯಾವಾಗಲೂ ಅಷ್ಟೇ ನಮ್ಮ ಬಂದಂಥ ನೊಂದು ಬಂದಿರ್ತಾರೆ, ಅಂಥವ್ರನ್ನ ನೋಯಿಸಬಾರ್ದು. ಹೀಗಾಗಿ ನಾನು ಮತ್ತೊಮ್ಮೆ ಈಗಾಗಲೇ ಸಮಯ ಆಗಿದೆ. ಸೊ ತಮ್ಮೆಲ್ಲರ ಈ ಅಭಿಮಾನಕ್ಕೆ, ತಮ್ಮೆಲ್ಲರ ಈ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನಮಸ್ಕಾರ.
ಅವ್ರಿಗೆ ಬಾಲಕೃಷ್ಣ ಅವರಿಗೆ ಸಾಮಾನ್ಯ ಜ್ಞಾನನೇ ಇಲ್ಲ. JDS ಮತ್ತು BJP ಒಂದಾಗಿ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಮಂಜುನಾಥ್ ಅವರು NDA ಅಭ್ಯರ್ಥಿ ಆಗಿದ್ದಾರೆ. ಹಾಗಾಗಿ ಅವರು ಮಂಜುನಾಥ್ ಅವರು ಅವ್ರು ಕೇಳಿ ಈಗ ಮೊದಲು ನಮ್ಮಲ್ಲಿ JDS BJP ಅಂತ ಬೇರೆ ಬೇರೆ ಇಲ್ಲ. ಲೋಕಸಭಾ ಚುನಾವಣೆಗೆ ಇಬ್ಬರು ಒಂದಾಗಿರೋದ್ರಿಂದ ಯಾವ್ಯಾವ ಎಲ್ಲೆಲ್ಲಿ ಯಾವ್ಯಾವ ಸಿಂಬಲ್ ಅನುಕೂಲ ಆಗುತ್ತೋ ಅಲ್ಲಲ್ಲಿ ಆ ಸಿಂಬಲ್ ಮುಖಾಂತರ ಸ್ಪರ್ಧೆ ಮಾಡ್ತೀವಿ. ಅದರಲ್ಲೇನು ವ್ಯತ್ಯಾಸ ಏನಿಲ್ವಲ್ಲ. ಅಂದ್ರೆ ಅವ್ರು ಹೇಳುವಂಥದ್ದು ಏನು ದೇವೇಗೌಡರ ಅಳಿಯರಾಗಿರ್ತಕ್ಕಂಥವ್ರು ದೇವೇಗೌಡರನ್ನೇ ಅಭ್ಯರ್ಥಿ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಶಕ್ತಿ ಇಲ್ಲ. ದೇವೇಗೌಡ್ರೆ ಈಗ ಈ ಚುನಾವಣೆಯಲ್ಲಿ ಮಂಜುನಾಥ್ ಗೆಲುವಿಗೆ ಬಾಲಕೃಷ್ಣ ಮತ್ತು ಇಕ್ಬಾಲ್ ಅಂತ ಏನು MLAಗಳಿದ್ದಾರಲ್ಲ ಅವ್ರ ಸಹಕಾರ ಭಾಳ ಆಗ್ತಾಯಿದೆ. ಅವ್ರು ಆಡ್ತಕ್ಕಂಥ ಮಾತು ನಮಗೆ ಗೆಲುವಿಗೆ ದಾರಿ ಮಾಡಿಕೊಟ್ಟಿದೆ. ಅವರ ದುರಾಂಕಾರ, ಅವರ ಈ ಒಂದು ಅಪ್ರಬುದ್ಧ ಹೇಳಿಕೆಗಳು ನಮಗೆ ಹೊರವಾಗಿ ಪರಿಣಮಿಸ್ತವೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾವು ಎಲ್ಲಿ ಯಾರನ್ನ ಹಾಕಬೇಕು ಅಂತ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎಲ್ಲಿ ಯಾವ್ಯಾವ ಕ್ಯಾಂಡಿಡೇಟ್ ಹಾಕಬೇಕು, ಯಾವ್ಯಾವ ಸಿಂಬಲ್ ಹಾಕಬೇಕು ಅಂತೇಳಿ. ಹಾಗಾಗಿ ಮಂಜುನಾಥ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಸಿಂಬಲಿಂದ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಅವರಿಗೆ ಭಯ ಶುರುವಾಗಿರೋದ್ರಿಂದ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಷ್ಟೇ. ಬಿಜೆಪಿಯಲ್ಲಿ ಅಸಮಾಧಾನ ಪಟ್ಟಂತ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗ ಯಾವಾಗ ಪಕ್ಷ ಪ್ರಬಲವಾಗಿರ್ತದೆ, ಬೇಡಿಕೆ ಜಾಸ್ತಿ ಇರ್ತದೆ, ಅಲ್ಪ ಸ್ವಲ್ಪ ಅಸಮಾಧಾನ ಇರ್ತದೆ. ನಮ್ಮ ವರಿಷ್ಠರು ಸರಿ ಮಾಡ್ತಾರೆ ಅದನ್ನು. ಮಂಜುನಾಥ್ ಅವರು ಲಕ್ಷಾಂತರ ಹೃದಯ ಕಾಯಿಲೆಯಿಂದ ಬಂದಂಥ, ಅನಾರೋಗ್ಯ ಒಳಗಾದಂಥ ಕಡು ಬಡವರ ಹೃದಯವನ್ನು ಅರ್ಥಕೊಂಡಿದ್ದಾರೆ. ಲಕ್ಷಾಂತರ ಮಂದಿಯ ಜೊತೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ. ಅವರಿಗೆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಜನಜನಿತವಾಗಿತ್ತು ರಾಜ್ಯದಲ್ಲಿ, ಮತ್ತು ರಾಜ್ಯಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು. ಅವರ ಸೇವೆಯನ್ನು ಅನನ್ಯ ರಾಜಕೀಯ ಪಕ್ಷಗಳು, ಅನನ್ಯ ಪ್ರಜ್ಞಾವಂತರು ಶ್ಲಾಘಿಸಿರೋದನ್ನು ಇಡೀ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಅವರ ಸೇವೆಯನ್ನು ಶ್ಲಾಘಿಸೋ ಅವಶ್ಯಕತೆ ಬರೋದಿಲ್ಲ. ಆದರೆ ಯಾವುದೇ ಕಾರಣಕ್ಕೂ 40 ವರ್ಷಗಳ ಕಾಲ ಅವರ ಸೇವೆಯಲ್ಲಿ ಒಂದು ದಿನ ಮಾಧ್ಯಮದ ಮುಂದೆ ಬಂದು ನಾನು ನನ್ನ ಸೇವೆಯನ್ನು ಗುರುತಿಸಿ ಅಂತ ಡಾಕ್ಟರ್ ಮಂಜುನಾಥ್ ಅವರು ಹೇಳಿರಲಿಲ್ಲ. ಇವತ್ತು ಡಾಕ್ಟರ್ ಮಂಜುನಾಥ್ ಅವರ ಸೇವೆ ರಾಷ್ಟ್ರಕ್ಕೆ ಅವಶ್ಯಕತೆ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಮಾರ್ಗದರ್ಶನ ಇಡೀ ರಾಷ್ಟ್ರಕ್ಕೆ, ವಿಶ್ವಕ್ಕೆ ಅವಶ್ಯಕತೆ ಇದೆ ಅಂತೇಳಿ ಅಭ್ಯರ್ಥಿ ಮಾಡಿದ್ದೇವೆ ನಾವು. ಖಂಡಿತವಾಗಲೂ ವರ್ಕೌಟ್ ಆಗೋದೊಂದಿಗೆ ಇವತ್ತಿನ ಆನೇಕಲ್ ತಾಲೂಕಿನ BJP ಕಾರ್ಯಕರ್ತರ ಇವತ್ತಿನ ಸಣ್ಣ ಸಭೆ, ಆನೇಕಲ್ ತಾಲೂಕಿನ ಪ್ರತಿ ಹಳ್ಳಿಯಿಂದ ನಮ್ಮ ನಾಯಕರು ಬಂದಿದ್ದಾರೆ. ಅಂದರೆ ಎಷ್ಟು ಭಾರತೀಯ ಜನತಾ ಪಕ್ಷ ಸಿದ್ಧಾಂತವನ್ನು ಸ್ವೀಕಾರ ಮಾಡ್ಕೊತೀವಿ, ಅದೇ ರೀತಿ ಒಬ್ಬ ಹೃದಯವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಈ ದೇಶದ ಈ ರಾಜ್ಯದ ಅನೇಕ ಮಹನೀಯರಿಗೆ ಹೃದಯವನ್ನು ಕೊಟ್ಟಿರ್ತಕ್ಕಂಥ, ಜೀವವನ್ನು ಕೊಟ್ಟಿರ್ತಕ್ಕಂಥ ಮಂಜುನಾಥ್ ಅವರ ಚುನಾವಣೆಯಲ್ಲಿ ಒಂದು ಹಳ್ಳಿ ಸೇವೆಯನ್ನು ಮಾಡೋಣ ಅಂತ ಲಕ್ಷಾಂತರ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಅಣ್ಣ ತಮ್ಮಂದಿರು ಸಾಕಷ್ಟು ಸೋಲಿಸಬೇಕಂತ ಪ್ರಾಣ ತೊಟ್ಟಿದ್ದಾರೆ ಸರ್. ಗೊತ್ತಾಗ್ತದಲ್ಲ, ಜೂನ್ 4ಕ್ಕೆ ಗೊತ್ತಾಗ್ತದೆ. ಈ ರಾಜ್ಯದಲ್ಲಿ ಮಂಜುನಾಥ್ ಅವರ ನಿಸ್ವಾರ್ಥ ಸೇವೆ, ನಿಸ್ವಾರ್ಥ. ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಈ ರಾಜ್ಯದ ಯಾವುದೇ ರಾಜಕಾರಣಿ, ಯಾವುದೇ ಅಧಿಕಾರಿ, ಯಾವುದೇ ತನಿಖಾ ಸಂಸ್ಥೆ ಚರ್ಚೆ ಆಗಲಿಲ್ಲ, ಆಗೋದು ಇಲ್ಲ. ಅವರ ಪ್ರಾಮಾಣಿಕ ಸೇವೆಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ. ಮೋದಿಯವರ ನಾಯಕತ್ವದಲ್ಲಿ ಮತ್ತೊಮ್ಮೆ ಮೋದಿ ಈ ಒಂದು ರಾಜ್ಯದಲ್ಲಿ ಒಂದು ಸೇವಾ ಮನೋಭೂಮಿಗೆ ತಂದು ದೇವದೂತನನ್ನು ಗೆಲ್ಲಿಸಿದಂಥ ಆನೇಕಲ್ ತಾಲೂಕು ಕನಕಪುರ ಅಂತ ದೇಶದಲ್ಲಿ ಚರ್ಚೆ ಆಗೋದಕ್ಕೆ ಚುನಾವಣೆ ಆಗ್ತದೆ. ಅಸೆಂಬ್ಲಿ ಚುನಾವಣೆಗೂ ಲೋಕಸಭಾ ಚುನಾವಣೆಗಳು ಭಾಳಷ್ಟು ವ್ಯತ್ಯಾಸಗಳನ್ನು ಇಡೀ ರಾಷ್ಟ್ರದಲ್ಲಿ ನೋಡುತ್ತೀವಿ. ಠೇವಣಿ ಕಳ್ಕೊಂಡಿದ್ದಂಥ ಕ್ಷೇತ್ರಗಳಲ್ಲಿ, ಅಸೆಂಬ್ಲಿಯಲ್ಲಿ ಠೇವಣಿಯನ್ನು ಕಳ್ಕೊಂಡಂಥ ಕ್ಷೇತ್ರಗಳಲ್ಲಿ ಅಟಲ್ಜಿ ಇದ್ದಾಗ ನಾವು ಫಸ್ಟ್ ಪ್ಲೇಸ್ ಬಂದಿದ್ದೀವಿ. ಮೋದಿಯವರ 10 ವರ್ಷದ ಸಾಧನೆ ವಿಶ್ವನಾಯಕನಿಗೆ ಹೊರಹೊಮ್ಮಿದ ನಂತರ ಈ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಪ್ರತಿ ಮನೆಯಲ್ಲಿ ಚರ್ಚೆ ಆಗ್ತಾ ಇದೆ. ನಾವು 50,000 ಲೀಡು
ದಾಖಲೆ ಮಾಡ್ತೀವಿ ಆನೇಕಲ್ ತಾಲೂಕಲ್ಲಿ. ಸರ್, ಬಿಜೆಪಿಯ ಪಟ್ಟಿ ಇನ್ನೂ ಬಾಕಿ ಇದೆ, ಯಾವಾಗ ಅದು ಬಿಡುಗಡೆ ಆಗ್ಬೋದು? ದುರ್ಗದಲ್ಲಿ ತಮಗೆ ಈ ಬಾರಿ ಮತ್ತೆ ಟಿಕೆಟ್ ಸಿಗುತ್ತಾ? ನಾನು ಟಿಕೆಟ್ ಬೇಡ ಅಂತ ಹೇಳಿದ್ದೆ. ನಾನೊಬ್ಬ ಸಮಾಜ ಸೇವಕ. ಇವತ್ತು ನನ್ನ ಬಗ್ಗೆ ಭಾಳಷ್ಟು ಒತ್ತಡಗಳಾಗಿದೆ. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಆಗಿದ್ದೀನಿ ಅಷ್ಟೇ. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಆಗಿದ್ದೀನಿ. ಒಬ್ಬ ಸಮಾಜ ಸೇವಕನಾಗಿರ್ಬೇಕಂತ ಹೇಳಿದ್ದೆ ನಾನು. ಅದೇ ರೀತಿ ಇದ್ದೇನೆ. ಪಕ್ಷ ಏನು ಹೇಳ್ತಾರೋ ಅದು ನಡ್ಕೊಳ್ತೇನೆ. ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಹಿಡಿತದಿಂದ ಪಕ್ಷ ನಲಿಗೋಗ್ತಿದೆ. ನಾನು ಬಂಡಾಯ ಅಭ್ಯರ್ಥಿ ಆಗ್ತೀನಿ, ಸಿಟಿ ರವಿಗೆ, ಈಶ್ವರಪ್ಪನವ್ರಿಗೆ, ಹಾಗೆಯೇ ಇನ್ನು ಉಳಿದಂಥವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಈಶ್ವರಪ್ಪನವರು ಗಣಪಾಲ ವೈಯಕ್ತಿಕ ವಿಚಾರಗಳಿಗಿಂತ ದೇಶದ ಹಿತಾಸಕ್ತಿ ಭಾಳ ಮುಖ್ಯ. ರಾಷ್ಟ್ರೀಯತೆಯ ವಿಚಾರದಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ನಡೆಯುತ್ತದೆ. ಅನೇಕರು ಇವತ್ತೇನು ಈಶ್ವರಪ್ಪ ಇರ್ಬೋದು, ರವಿ ಇರ್ಬೋದು, ಕಟೀಲ್ ಇರ್ಬೋದು, ಸದಾನಂದಗೌಡ ಇರ್ಬೋದು, ಎಲ್ಲರೂ ಸಂಘದ ಪರಿವಾರದಿಂದ ಬಂದಿರ್ತಕ್ಕಂಥವರು. ಬಹುಶಃ ಯಾವುದೇ ಕ್ಷಣದಲ್ಲಿ ಅವರು ಈ ದೇಶಭಕ್ತಿಯನ್ನು ಮೆಚ್ಕೊಳ್ತಾರೆ. ಮತ್ತೊಮ್ಮೆ ಮೋದಿ ಅನ್ನೋ ವಿಚಾರಧಾರೆಗೆ ಅವರು ಹೊಂದ್ಕೊಳ್ತಾರೆ. ಈ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗ್ತಂಥ ವಿಶ್ವಾಸ ನನಗಿದೆ. ಇಡೀ ರಾಷ್ಟ್ರ ನನಗೆ ರಾಷ್ಟ್ರ ಯಾವ ರಾಜ್ಯಕ್ಕೆ ಎಲ್ಲಿ ಹೋಗ್ತೀನೋ ನನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಗೆಲುವಿಗಾಗಿ ಎಲ್ಲೇ ಹೋಗು ಅಂದರೆ ಅಲ್ಲಿ ಕೆಲಸ ಮಾಡೋದು ಸಿದ್ಧ ಇದ್ದೇನೆ. ಆನೇಕಲ್ ತಾಲೂಕು ವಿಶೇಷವಾಗಿ ನನ್ನ ಮನೆ ನನ್ನೂರಾಗಿರೋದ್ರಿಂದ ಹೆಚ್ಚು ಲೀಡ್ ಕೊಡಬೇಕು. ಮತ್ತೊಮ್ಮೆ ಮೋದಿ ಈ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ರನ್ನು ಗೆಲ್ಲಿಸೋದು ನನ್ನ ಧ್ಯೇಯ. ವಿಧಾನಸಭಾ ಕ್ಷೇತ್ರದ ಏನು ಇವತ್ತು ಚುನಾವಣಾ ಪೂರ್ವಭಾವಿ ಸಭೆ ಏನು ನಡೆದಿದೆ, ಈ ಸಭೆಗೆ ಏನು ನಮ್ಮ ನಾಯಕರು ಆಗಮಿಸಿದ್ದಾರೆ ಅವರಿಗೆಲ್ಲ ಸ್ವಾಗತ ಕೋರಿದ್ದೀವಿ. ಏನು ಪಕ್ಷವನ್ನು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸದೃಢವಾಗಿ ಕಟ್ಟೋದಕ್ಕೆ ಇಡೀ ನಮ್ಮ ತಂಡ ಏನು ಇಲ್ಲಿ ಆನೇಕಲ್ನ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಜೊತೆಲೇ ಕೆಲಸ ಮಾಡ್ತಾಯಿದ್ದೀವಿ, ನೇರಕ್ಕೆ ನೇರ. ಆದ್ದರಿಂದ ಎಲ್ಲ ಹೆಚ್ಚಿನ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಒಡನಾಡಿಗಳು ಆ ಪಕ್ಷದಲ್ಲಿ ಇರೋದರಿಂದ ಅವ್ರ ಒತ್ತಾಯಕ್ಕೆ ಮಣಿದು ನಾವು ಆ ಪಕ್ಷದ ಚಿಹ್ನೆ ಅಡಿಯಲ್ಲಿ ಕೆಲಸವನ್ನು ನಿಜ ಒತ್ತಾಯ, ಜನರ ಒತ್ತಾಯದ ಮೇರೆಗೆ, ನಮ್ಮ ಪಕ್ಷದ ನಮ್ಮ ಬೆಂಬಲಿಗರ ಒತ್ತಾಯದ ಮೇರೆಗೆ, ನಾವು ನಮ್ಮ ಸ್ನೇಹಿತರ ಒತ್ತಾಯದ ಮೇರೆಗೆ ಮತ್ತು ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಅತಿ ರಾಷ್ಟ್ರೀಯತೆ ವಿಚಾರಗಳಿಗೆ ಬದ್ಧವಾಗಿ ನಾವು ಭಾರತೀಯ ಜನತಾ ಪಕ್ಷವನ್ನು ಸದೃಢವಾಗಿ ಕಟ್ಟೋದಕ್ಕೆ ನಾವು ಹಗಲಿರುಳು ಶ್ರಮಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಆನೇಕಲ್ ವಿಧಾನಸಭಾ ಕ್ಷೇತ್ರಾದ್ಯಂತ ಮತ್ತು ಬೇರೆ ಎಲ್ಲ ಭಾಗಗಳಿರುವಂಥ ನಮ್ಮ ಸ್ನೇಹಿತರು ಮತ್ತು ನಮ್ಮ ಹಿತೈಷಿಗಳು ಎಲ್ಲರೂ ಸಹ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಅಭ್ಯರ್ಥಿ ಈಗಾಗಲೇ ಸಭೆಯಲ್ಲಿ ಹೇಳಿದಾಗೆ ಒಳ್ಳೆಯ ಚಿನ್ನದಂಥ ಒಂದು ಅಭ್ಯರ್ಥಿ ಸಿಕ್ಕಿದ್ದಾರೆ. ನಿಷ್ಕಲ್ಮಶವಾದ ಏನು ಈ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಅಭ್ಯರ್ಥಿ ಸಿಕ್ಕಿದ್ದಾರೆ. ಆದ್ದರಿಂದ ಪಕ್ಷಾತೀತವಾಗಿ ಎಲ್ಲರೂ ಅವರಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ನಾವು ಮತ್ತು ಏನು JDS ಪಕ್ಷದಲ್ಲಿದ್ದಾಗ ಹಗಲಿರುಳು ನನಗೆ ಸಹಕಾರ ಕೊಟ್ಟು ಜೊತೆಯಲ್ಲಿದ್ದಂಥ ನಮ್ಮ ವಿನಯ್ ರೆಡ್ಡಿಯವರು ಸಹ ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಏನು ಅಂತ ಹೇಳಿದ್ರೆ, ನಾವು ಈಗಾಗಲೇ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರ ನಿಸ್ವಾರ್ಥ ಸೇವೆ ಏನು ತಾಲೂಕಲ್ಲಿ 20 ವರ್ಷ ಮಾಡಿದ್ರು, ಅವರ ಸಿದ್ಧಾಂತಗಳು ಮತ್ತು ಅವರ ಸೇವೆಯನ್ನು ನಂಬಿ ಮತ್ತು ಅವರ ದಕ್ಷ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಗುರುತಿಸಿ ನಾವು ಅವರ ನಾಯಕತ್ವದಲ್ಲಿ ಇಡೀ ನಮ್ಮ ತಂಡ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್, ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಕ್ಷ ಸೇರ್ಪಡೆ ಆಗಿದ್ದೀವಿ. ಪಕ್ಷ ಸೇರ್ಪಡೆ ಆಗೋದಕ್ಕೆ ಈಗ ನಾವು ಬಂದು ಪಕ್ಷಕ್ಕೆ ಕೆಲಸ ಮಾಡ್ತಾ ಇರೋದು. ಪಕ್ಷ ಸೇರ್ಪಡೆ ಆಗಿದ್ದೀವಿ. ನಾವು ಪಕ್ಷ ಏನು ಗುರುತ ಥರ ಜವಾಬ್ದಾರಿ ಕೊಡುತ್ತೋ ಅದರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ನಾರಾಯಣಸ್ವಾಮಿ ಅಣ್ಣವರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಮತ್ತೊಮ್ಮೆ ತಾವೇನಾದರೂ ಚುನಾವಣೆಗೆ ಸ್ಪರ್ಧಿಸ್ತೀರಾ? ಆ ರೀತಿ ಏನಾದರೂ ಮಾತುಕತೆ ಆಗಿದೆಯಾ? ಖಂಡಿತ ಇಲ್ಲ. ಈಗಾಗಲೇ ಹೇಳಿದಾಗೆ ನಾವು ಪಕ್ಷ ಏನು ಹೇಳುತ್ತೋ ಅದರ ಮುಖಾಂತರ ನಾವು ಕೆಲಸ ಮಾಡ್ತೀವಿ. ನಾವು ಆ ಪಕ್ಷದ ರಾಷ್ಟ್ರೀಯತೆ ವಿಚಾರಗಳು ಮತ್ತು ಸಮಾಜಕ್ಕೆ ಏನು ಒಂದು ಪೂರಕವಾದ ಒಂದು ವಾತಾವರಣ ಏನಿದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಇಡೀ ನಮ್ಮ ತಂಡ.